ಅಸಾಮಾನ್ಯವಾಗಿರುವಂಥ ಸಾಧನೆ ಮಾಡಿರ್ತಕ್ಕಂಥ ಆಕಾಶ್ ಶೆಟ್ಟಿ ಅವರ ಗೃಹ ಪ್ರವೇಶ ಆಗಿ 1 ದಿನ ಆಗಿದೆ. ಇಷ್ಟೆಲ್ಲ ಅವರ ಕನಸನ್ನ ಜಸ್ಟ್ 32 ಏಜಲ್ಲಿ ಅವರು ಕಂಪ್ಲೀಟ್ ಮಾಡಬೇಕಿದ್ರೆ ಅದರ ಹಿಂದೆ ಭಯಾನಕವಾಗಿರುವಂಥ ದಿನಗಳನ್ನು ನೋಡಿ ಬಂದಿರುವ ಅಪ್ರತಿಮ ಸಾಧಕ. ಈ ಮನೆಯನ್ನು ಕಟ್ಟಿ ನಾನು ಮಾತ್ರ ಖುಷಿಯಾಗಿರೋದಲ್ಲ, ಕಬಡ್ಡಿಯಲ್ಲಿ ಬೆಳೆಯುವಂಥ ಪ್ರತಿಭೆಗಳಿಗೆ ನನ್ನ ಮನೆಯ ಮೇಲ್ಭಾಗದಲ್ಲಿ ಒಂದು ಕೋಚಿಂಗ್ ಸೆಂಟರ್ ಅನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಆ ಕೋಚಿಂಗ್ ಸೆಂಟರ್ಗೆ ಹೋಗುವ. ಒಬ್ಬ ವ್ಯಕ್ತಿ ನಮ್ಮ ಕಣ್ಣ ಮುಂದೆ ಬೆಳಿತಾ ಇರ್ತಾನೆ, ಸಡನ್ ಆಗಿ ಎಕ್ಸ್ಟ್ರಾರ್ಡಿನರಿ ಗೇಮ್ ಬರ್ತದೆ ಅಂದ್ರೆ ಅವನನ್ನು ಆವಾಗಲೇ ಡೋಪಿಂಗ್ ಟೆಸ್ಟ್ ಮಾಡಿ ನೋಡಿ. ಮೊಬೈಲ್ ಅನ್ನು ನೆಲಕ್ಕೆ ಹೊಡಿತಾರೆ, ವಿಡಿಯೋ ಮಾಡಿದ್ರು ಡೈರೆಕ್ಟ್ ಆಗಿ ನೆಲಕ್ಕೆ ಹೊಡಿತಾರೆ, ಕ್ಯಾಪೆ ಹೊಡಿಲಿಕ್ಕೆ ಬರ್ತಾರೆ, ನಡಿ ಇಲ್ಲಿಂದ ಅಂತ ಹೇಳ್ತಾರೆ. ಬಾಡಿ ವೇಟ್ ಡೌನ್ ಮಾಡ್ಲಿಕ್ಕೋಸ್ಕರ ಇದು PUC ಅಲ್ಲಿ ಆಡ್ಲಿಕ್ಕೆ, ಹೈಸ್ಕೂಲಲ್ಲಿ ಆಡ್ಲಿಕ್ಕೆ 55 kg ಆಗಬೇಕಂತೇಳಿ ಯಾವ್ದ್ಯಾವ್ದು ಪ್ರೋಟೀನ್, ಯಾವ್ದ್ಯಾವ್ದು ಹುಡಿ, ಯಾವ್ದ್ಯಾವ್ದು ಲ್ಯಾಸಿಕ್ಸ್ ಅಂತ ಟ್ಯಾಬ್ಲೆಟ್ ದಿನಕ್ಕೆ 2, 3, 4 ಟ್ಯಾಬ್ಲೆಟ್ ಆಗಿ 1 ದಿನದಲ್ಲಿ 2 ದಿನದಲ್ಲಿ 4-5 kg ಡೌನ್ ಮಾಡುದು. ಲೆಟ್ರ್ ನಾವು ಸ್ಪೋರ್ಟ್ಸ್ ಮಿನಿಸ್ಟರ್ ಅಂದ್ರೆ ಲೆಟ್ರ್ ಕೊಡ್ತೇವೆ, ಕಂಪ್ಲೇಂಟ್ ಮಾಡ್ತೇವೆ, ಹರಿದು ಮುಖಕ್ಕೆ ಬಿಸಾಕಿದ್ದೇನೆ. 1.5 ವರ್ಷ ಮೊದಲು ನೀವು ಇದ್ದದ್ದು, ಈಗ ಇರುವ ವಿಜಯ ವಿಖ್ಯಾತಿ ಪ್ರತಿಯೊಬ್ಬರಿಗೂ ಈಗ ವಿಜಯ ವಿಖ್ಯಾತಿ ಬೇಕು. ಕಬಡ್ಡಿಯಿಂದ ನನಗೆ ಏನಾಗ್ಲಿಲ್ಲ ಅಂತ ತುಂಬಾ ಹೇಳ್ತಾರೆ. ಆದರೆ ನಾನು ಹೇಳುದು, ನಾವು ಕಬಡ್ಡಿ ಆಡ್ತಿರುವ ಸಂದರ್ಭದಲ್ಲಿ ಕಬಡ್ಡಿಯನ್ನೇ ಪ್ರೀತಿಸಿ ಹಣವನ್ನು ಪ್ರೀತಿಸದಿದ್ದಲ್ಲಿ ನಾವು ಅಚೀವ್ ಮಾಡ್ಬೋದು. ಆಕಾಶ್ ಶೆಟ್ಟಿ ಅವರ ಕನಸು ಅವರು ಮಾತ್ರ ಬೆಳಿಬೇಕು ಅಂತ ಖಂಡಿತವಾಗ್ಲೂ ಅಲ್ಲ. ಒಬ್ಬ ಆಕಾಶ್ ಶೆಟ್ಟಿ ತನ್ನೊಳಗಿರ್ತಕ್ಕಂತಹ ಪ್ರತಿಭೆಗಳನ್ನ, ತನ್ನೊಳಗಿರುವಂತಹ ವಿದ್ಯಾರ್ಥಿಗಳನ್ನ ಕಬಡ್ಡಿಯ ಕ್ಷೇತ್ರದಲ್ಲಿ ಆಕಾಶದೆತ್ತರಕ್ಕೆ ಬೆಳೆಸಬೇಕು ಅಂತ ಹೇಳುವ ಕನಸನ್ನ ಮಾತಿನಲ್ಲಿ, ಭಾಷಣದಲ್ಲಿ ಅಥವಾ ಇನ್ನು ಮೈಕ ಸಿಕ್ಕಿದಾಗ ಮಾತ್ರ ಹೇಳಿರೋದಲ್ಲ, ಇವತ್ತು ಪ್ರೂವ್ ಮಾಡಿ ತೋರಿಸಿರುವಂತಹ ವ್ಯಕ್ತಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ವಿಖ್ಯಾತ್ ಡಿಜಿಟಲ್ ಮೀಡಿಯಾ. ನಾನು ಹಾಗೆಯೇ ಕೃಷ್ಣ. ಇವತ್ತು ಮಂಗಳೂರಿಗೆ ಬಂದು ಮಂಗಳೂರಿಂದ ಉಳ್ಳಾಲ ಕಡೆಗೆ ಹೋಗ್ತಾ ಇದ್ದೀವಿ. ಕಬಡ್ಡಿಯಲ್ಲಿ ಲಾಸ್ಟ್ ಟೈಮ್ ಮಾಡಿರುವಂತಹ ಜಶ್ವಂತ್ ಗೌಡ ಅವರ ಹೋಮ್ ಟೂರ್, ಹಾಗೆಯೇ ಅವರ ಕಂಪ್ಲೀಟ್ ಆಗಿರುವಂತಹ ಸ್ಟೋರಿಯನ್ನು ನೋಡಿ ಸಾಕಷ್ಟು ಮನಸ್ಸುಗಳು ಮರಗಿದೆ. ಅವ್ರಿಗೇನಾದ್ರೂ ಒಂದು ಜಾಬ್ ಮಾಡಬೇಕು, ಅವ್ರಿಗೇನಾದ್ರೂ ಒಂದು ಹೆಲ್ಪ್ ಆಗಬೇಕು ಅಂತ ಸಾಕಷ್ಟು ಮಂದಿ ಯೋಚನೆಯನ್ನ ಮಾಡ್ತಾ ಇದ್ದೀರಿ. ಆದಷ್ಟು ಬೇಗ ಜಶ್ವಂತ್ ಗೌಡ ಅವರಿಗೆ ಜಾಬ್ ಆಗಲಿ ಅಂತ ನಾನು ದೇವ್ರ ಜೊತೆ ಪ್ರಾರ್ಥನೆ ಮಾಡ್ತೀನಿ. ಹಾಗೆಯೇ ಆ ಬಗ್ಗೆ ಯೋಚನೆಯನ್ನ ಮಾಡ್ತಿರುವಂತ ಎಲ್ಲರೂ ಕೂಡ ನಿಮ್ಮ ಮನಸ್ಸು ಆದಷ್ಟು ಬೇಗ ಅವರಿಗೆ ಅವರ ಕನಸು ನನಸಾಗುವುದಕ್ಕೆ ಸಹಕಾರ ಕೊಡುವಂತಾಗ್ಲಿ ಅಂತ ಹೇಳಿಕೊಳ್ತಾ, ಮತ್ತೊಬ್ಬ ಕರಾವಳಿಯ ಅತ್ಯಂತ ಶ್ರೇಷ್ಠ ಮಟ್ಟದ ಕಬಡ್ಡಿ ಆಟಗಾರನ ಹೋಮ್ ಟೂರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಉಳ್ಳಾಲ ಅಂತ ಹೇಳಿ ಬಂದಾಗ ಇಲ್ಲಿ ಸಾಕಷ್ಟು ಮಂದಿ ಕಬಡ್ಡಿಯ ಪಟುಗಳಿದ್ದಾರೆ. ಅಂತಹದ್ರಲ್ಲಿ ಈ ಉಳ್ಳಾಲ ಪರಿಸರದಲ್ಲಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ತಾನು ಕಲಿತಿರುವಂತಹ ಕಬಡ್ಡಿಯ ಮೂಲಕವೇ ವಿದ್ಯಾರ್ಜನೆಯನ್ನ ಮಾಡಿರ್ತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕ ಅಂದ್ರೆ ಫಿಸಿಕಲ್ ಎಜುಕೇಶನಲ್ ಡೈರೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿರುವಂತಹ ಶ್ರೀಯುತ ಆಕಾಶ್ ಶೆಟ್ಟಿ ಇವರ ಮನೆಗೆ ಹೋಗ್ತಾ ಇದ್ದೀವಿ. ಇವರ ಮನೆಗೆ ಹೋಗುವುದರ ಮೂಲಕ ಇವರ ಹೋಮ್ ಟೂರ್, ತಾನು ಕಷ್ಟಪಟ್ಟು ಸಂಪಾದನೆಯನ್ನ ಮಾಡಿರುವಂತಹ ಹಣದ ಮೂಲಕ, ಇದರಲ್ಲಿ ಸಂಪಾದನೆಯನ್ನು ಮಾಡಿದರ ಮೂಲಕ ಹೊಸದಾಗಿರುವಂತಹ ಅಮ್ಮ ಅನ್ನುವ ಮನೆಯನ್ನ ಕೂಡ ನಿರ್ಮಾಣ ಮಾಡಿ ಗೃಹ ಪ್ರವೇಶ ಆಗಿದೆ. ಹಾಗಾಗಿ ಹೊಸ ಮನೆಗೆ ನಾವು ಹೆಜ್ಜೆ ಇಡ್ತಾ ಇದ್ದೇವೆ. ಹೇಗಿದೆ ಆಕಾಶ್ ಶೆಟ್ಟಿ ಅವರ ಮನೆ, ಅವರ ಅಪ್ಪ ಅಮ್ಮ ಅಕ್ಕ, ಹಾಗೇನೆ ಅವರು ಹೇಗೆಲ್ಲ ಮಾತಾಡ್ತಾರೆ, ಇದೆಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಎಸ್ ಫೈನಲಿ ನಾವು ಬಂದಿರುವಂತಹ ಆಕಾಶ್ ಶೆಟ್ಟಿ ಅವರ ಮನೆ ಬಂದಿದೆ. ಬನ್ನಿ ಮೀಟಪ್ ಆಗೋಣ. ಆಗಸಣ್ಣ ನಮಸ್ತೆ. ಇರು 10 ನಂಚಿನ ಲೈಫದ ಸಾದಿ ಬಾರಿ ಬಂಗೊಂಡು ಬಂದ್ಬಿಡವು ನಮಕ್ ಬನ್ನಗನೆ ಗೊತ್ತಾಗ್ಲಿ. ಮೈಕ್ ಮಾಡುವೆ. ವೆಲ್ಕಮ್ ಟು ನ್ಯೂ ಹೋಮ್. ಎಸ್, ನ್ಯೂ ಹೋಮ್, ಹೊಸ ಮನೆ ಗೃಹ ಪ್ರವೇಶ ಆಗಿ ಎಷ್ಟು ದಿನ ಆಯ್ತು? 1 ದಿನ ಆಯ್ತು. ಎಂಚುಲ್ಲರ್ ಸೌಖ್ಯ. ಓಕೆ, ಇನ್ನು ಮತ್ತೆ ಜೋಕುಲು ನಾಲ್ಕನ ಜೋಕುಲು. ಎಸ್, ಬನ್ನಿ ನಮ್ಮ ಪ್ರೀತಿಯ ಆಕಾಶ್ ಶೆಟ್ಟಿ ಅವರ ಮನೆಗೆ ಸ್ವಾಗತ. ಕಬಡ್ಡಿಯ ಕ್ಷೇತ್ರದಲ್ಲಿ ಕರಾವಳಿಯ ಒಬ್ಬ ಅದ್ಭುತವಾದ ಪ್ರತಿಭೆ. ಬಹಳಷ್ಟು ಹುಡುಗರನ್ನ ಕೂಡ ಕಬಡ್ಡಿ ಕ್ಷೇತ್ರದಲ್ಲಿ ಬೆಳೆಸಿದ್ದಾರೆ. ಏತ್ ಏಜ್ ಇತ್ತೀರಿ? 32. 32 ವರ್ಷದಲ್ಲಿ ಅಸಾಮಾನ್ಯವಾಗಿರುವಂತಹ ಸಾಧನೆ ಮಾಡಿರ್ತಕ್ಕಂಥ ಆಕಾಶ್ ಶೆಟ್ಟಿ ಅವರ ಗೃಹ ಪ್ರವೇಶ ಆಗಿ 1 ದಿನ ಆಗಿದೆ. ಅವರ ಮನೆಗೆ ವೆಲ್ಕಮ್. ಅವತ್ತೇ ಬರ್ಬೇಕಂದಿದ್ವಿ, ಹಳೆ ಮನೆ ಇತ್ತು, ಇವಾಗ ಹೊಸ ಮನೆಯಾಗಿ ಬರುವಂತ ದೊಡ್ಡ ಅವಕಾಶ ಅಲ್ಲ. ಮನೆ ಹೆಸರು ಅಂತ ಇಟ್ಟಿದ್ದೀರಿ? ಅಮ್ಮ ಅಂತ ಇಟ್ಟಿದ್ದೀರಿ. ಅಮ್ಮನ ಮೇಲಿರುವ ಪ್ರೀತಿಗೆ ಇದಕ್ಕ ನಮಸ್ತೆ. ನೀ ಲೈವ್ ಮಾಡುವಾಗ ನೋಡಿದ್ರಾ? ಅಲ್ಲ, ಗೊತ್ತಾರತೆ. ಇವತ್ತು ಕನ್ನಡದಲ್ಲಿ ಮಾತಾಡುವ ಅಲ್ಲ? ನೋಡಿ, ಅಮ್ಮ ಮನೆಗೆ ಸ್ವಾಗತ. ಬಂದಾಗಲೇ ಯಾವುದೇ ಕಟ್ಟಿಂಗ್ ಇಲ್ಲ, ಎಲ್ಲ ಏನವ್ರು ಮಾತಾಡ್ತಾರೆ ಎಲ್ಲ ಕೂಡ ಹಾಕಿಕೊಂಡು ಹೋಗುದೇ ವಿಡಿಯೋದಲ್ಲಿ. ಇದು ನಂದು ಭಾವ. ಎಸ್, ನಮಸ್ತೆ ಸರ್. ನಿಮ್ಮ ಹೆಸರು? ಓಕೆ. ಅಕ್ಕನ ಹೆಸರು? ಎರಡನೇ ಅಕ್ಕ. ನಿಮ್ಮ ಹೆಸರು? ಕವಿತಾ. ಕವಿತಾ ಅಂತ ಇವರು ಎರಡನೇ ಅಕ್ಕ. ಇವರು ಲಾಸ್ಟ್ ಅಕ್ಕ. ಓಕೆ. ಇನ್ನು ಸೆಕೆಂಡ್ ಸಿಸ್ಟರ್. ಇನ್ನಿಬ್ಬರು ಬರ್ಲಿಲ್ಲ. ಒಬ್ಳು ಇದ್ದಾಳೆ ಒಳಗೆ, ಒಳಗೆ ಹೋಗುವಲ್ಲ. ಆಕಾಶ್ ಶೆಟ್ಟಿ ಅವರ ಮನೆ ಸ್ವಾಗತ. ನೋಡಿ, ಅಮ್ಮ ಅಂತ 1828 ಅಂದ್ರೆ ಎಂತ? ಡೋರ್ ನಂಬರ್. ಡೋರ್ ನಂಬರಾ?
ಓ ಡೋರ್ ನಂಬರ್ ಏನು ಕೋಡ್ ಸ್ಟೇಟಸ್ ಇರ್ತದೆ ಆಕಾಶ್ ಅಣ್ಣ. ಹೊಸ ಮನೆಗೆ ಸ್ವಾಗತ, ಒಳ್ಳೇದಾಗ್ಲಿ ಇವರಿಗೆ, ಇನ್ನೂ ಕೂಡ ತುಂಬಾ ಸಕ್ಸಸ್ ಸಿಗ್ಲಿ. ಇದೆಲ್ಲ ಯಾರು ಫ್ರೆಂಡ್ಸಾ? ಸ್ಟೂಡೆಂಟ್ಸ್. ಓಕೆ, ನಮಸ್ತೆ ಆಕಾಶ್ ಅಣ್ಣ. ಮನೆ ಒಂದು ಪರಿಚಯ ಮಾಡಿಬಿಡಿ ಫಸ್ಟಿಗೆ. ಇದು ಮನೆಗೆ ಎಂಟ್ರಿ ಆದಾಗ ಹಾಲ್. ಓಕೆ, ಎಷ್ಟು ವರ್ಷದಲ್ಲಿ ಮನೆ ಕಟ್ಟಿದ್ರಿ? 3 ವರ್ಷ ಆಯ್ತಲ್ಲ. ಅಮ್ಮ ಎಲ್ಲಿದ್ದಾರೆ? ಇವರ ಅಕ್ಕ. ಮತ್ತೆ ಇವರ ಹೆಸರು? ಇವರು ನಿರ್ಮಿತ. ಓಕೆ, ನಿರ್ಮಿತ ಅಂತ ಇವರ ಹೆಸರು. 3 ಜನ ಅಕ್ಕನವರು ಬಂದಿದ್ದಾರೆ, ಒಬ್ಳು ಬರಲಿಲ್ಲ. ಓಕೆ, ಸ್ವಲ್ಪ ಮನೆಯಲ್ಲಿ. ಓಕೆ, ಸರಿ. ಇದು ನೋಡಿ ಆಕಾಶ್ ಶೆಟ್ಟಿ ಅವರ ಹೊಸದಾಗಿರುವಂತಹ ಮನೆಯ ಹಾಲ್ ಇದು. ಸೊ ಇದಕ್ಕಿಂತ ಆಚೆ ಹೋದ್ರೆ ಬನ್ನಿ, ಎಲ್ಲ ತೋರಿಸ್ಕೊಂಡು ಬನ್ನಿ. ಎಲ್ಲರೂ ಕೂಡ ಬರೋದವರು ನಿಮ್ಮ ತುಂಬಾ ಮಂದಿ ಫ್ಯಾನ್ಸ್ ಇದಾರಲ್ಲ, ಆಕಾಶ್ ಶೆಟ್ಟಿ ಅವರು ಹೊಸ ಮನೆ ಕಟ್ಟಿದ್ದಾರೆ ಅಂತ ಹೇಳುವಾಗ ಅದನ್ನ ನೋಡ್ಬೇಕು ಅಂತ ಆಸೆ ಇದ್ದೇ ಇರ್ತದೆ. ಸೊ ಇದು ಡೈನಿಂಗ್ ಹಾಲ್. ಸೊ ಆ ನಂತರ ನಮ್ಮ ಆಕಾಶ ಅಣ್ಣನಿಗೆ ಸಿಕ್ಕಿರತಕ್ಕಂತಹ ಇನ್ನು ಎಲ್ಲ ಕಟ್ಟಿ ಇಟ್ಟಿದೆ ಇದೆ ಅಲ್ಲ. ಇದು ನಮ್ಮ ಆಕಾಶ್ ಅವರು ಕಬಡ್ಡಿಯ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಗಳಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳ ಒಂದು ಸಣ್ಣ ಒಂದು ನೋಟ ಅಷ್ಟೇ, ಇನ್ನೆಲ್ಲ ಜಾಸ್ತಿ ಇದೆ. ಸೊ ಇದಾದ ನಂತರ ಬೇರೆ ಇದು ಕಿಚನ್ ಕಡೆಯಿಂದ ಇಲ್ಲಿ ಬನ್ನಿ. ಇದು ಯಾರು? ಮುನ್ನೆ ಅದು ಜೋರು ಹೇಳಿ, ನಾಚಿಗೆ ಇನ್ನು ಕೂಡ ಉಂಟು ಇವರಿಗೆ. ನೋಡಿ, ಇದು ಇವರು ಆಕಾಶ್ ಅವ್ರದ್ದು ಎಂಗೇಜ್ಮೆಂಟ್ ಆಗಿದೆ ರೀಸೆಂಟ್ಲಿ. ಸೊ ಮೇ 1ಗೆ ಮದುವೆನಾ? ಮೇ 1ಕ್ಕೆ ಮದುವೆ, ಎಲ್ಲರೂ ಬರಬೇಕು. ಇದು ನಿಮ್ಮ ಬೆಡ್ರೂಮಾ? ಓಕೆ, ನೋಡಿ ಇವರ ಬೆಡ್ರೂಮ್ ಇದು ಆಕಾಶ್ ಶೆಟ್ಟಿ ಅವರದು. ಸೊ ಸಿಕ್ಕಿರುವಂತ ಪ್ರಶಸ್ತಿಗಳು ಸಾಕಷ್ಟು ಕಥೆಗಳು ಇವತ್ತು ಮಾತಾಡ್ಲಿಕ್ಕಿದೆ. ಬಂದಾಗ್ಲೇ ಕಥೆ ಮಾತಾಡುವಂಥದ್ದಲ್ಲ, ಒಂದು ಕುಳಿತು ಅವರ ಲೈಫ್ ಸ್ಟೋರಿ, ಇಷ್ಟೆಲ್ಲ ಅವರು ಜೀವನದಲ್ಲಿ ಸಕ್ಸಸ್ ಆಗಬೇಕಿದ್ರೆ ಅಥವಾ ಇಷ್ಟೆಲ್ಲ ಅವರ ಕನಸನ್ನ ಜಸ್ಟ್ 32 ಏಜ್ ಅಲ್ಲಿ ಅವರು ಕಂಪ್ಲೀಟ್ ಮಾಡಬೇಕಿದ್ರೆ ಅದರ ಹಿಂದೆ ಭಯಾನಕವಾಗಿರುವಂತಹ ದಿನಗಳನ್ನ ನೋಡಿ ಬಂದಿರುವ ಅಪ್ರತಿಮ ಸಾಧಕ ಇದು ರೂಮ್. ಇನ್ನು ನೆಕ್ಸ್ಟ್ ಕೇವಲ ತಾನು ಮಾತ್ರ ಕಬಡ್ಡಿಯಲ್ಲಿ ಬೆಳೆದದಲ್ಲ, ಸಾಕಷ್ಟು ಮಂದಿಯನ್ನು ಬೆಳೆಸ್ತಾನೆ ಇದ್ದಾರೆ. ತಂದೆಯನ್ನು ತುಂಬಾನೇ ಪ್ರೀತಿ ಮಾಡುವಂತ ಹುಡುಗ. ಅಮ್ಮ ನಮಸ್ತೆ. ಎಂಚುಲಾರ ಸುಂದರವಾಗಿರುವ ಮನೆಯ ನಿರ್ಮಾಣವನ್ನ ಮಾಡಿಕೊಟ್ಟಿದ್ದಾರೆ. ಅಮ್ಮ ಏತ್ ಹ್ಯಾಪಿ ಉಲ್ಲಾರ? ಖುಷಿ ಉಲ್ಲಾರತೆ? ಸಾತಿತ್ತಂಡೆ ಅವು. ಅಮ್ಮನೊಟ್ಟಿಗೆ ಮಾತಾಡ್ತೇನೆ, ಅಮ್ಮನ ಮುಖದಲ್ಲಿರುವಂತಹ ನಗುವೆ. ಮತ್ತೆ ಆಕಾಶ್ ಶೆಟ್ಟಿ ಅವರು ನಾವು ಎಷ್ಟೋ ಸಲ ಮ್ಯಾಚ್ಗೆ ಹೋದಾಗ ಅಥವಾ ಈ ಪರಿಸರದಲ್ಲಿ ಆಗಿರುವಂತ ಎಲ್ಲಾ ಮ್ಯಾಚ್ಗಳನ್ನ ನಾವು ನೋಡ್ತಾ ಇದ್ವಿ. ಅವರ ಸ್ಟೇಟಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಲೈವ್ಗಳಲ್ಲಿ ಎಲ್ಲ ಕಡೆಗಳಲ್ಲಿ ಅವರ ತಂದೆಯನ್ನ ಕರೆದುಕೊಂಡು ಬರ್ತಾ ಇದ್ರು. ಪ್ರತಿಯೊಂದು ಟ್ರೋಫಿ ವಿನ್ ಆದಾಗಲೂ ಕೂಡ ತನ್ನ ತಂದೆಗೆ ಅದನ್ನ ಅರ್ಪಿಸ್ಕೊಳ್ತಾ ಇದ್ರು. ಅಂದ್ರೆ ತಂದೆ ತಾಯಿಯನ್ನ ಅತಿ ಹೆಚ್ಚು ಪ್ರೀತಿಸ್ತಕ್ಕಂತ ಹುಡುಗ ನಮ್ಮ ಆಕಾಶ್. ಸೊ ಸರ್ ಎಂಚುಲ್ಲರ್ ಸೌಖ್ಯತೆ? ಓಕೆ, ಇವತ್ತೊಂದು ಅವರ ಕನಸಿನ ಮನೆಯಲ್ಲಿ, ಸುಂದರವಾಗಿರುವಂತಹ ಮನೆಯಲ್ಲಿ 3 ವರ್ಷ ಮೊದಲು ನಾವು ಲೈವ್ ಮಾಡೋಕೆ ಹೇಳಿದ್ರಿ, ನನ್ನ ಅಮ್ಮನಿಗೆ ಅಪ್ಪನಿಗೆ ಒಂದು ಒಳ್ಳೆ ಮನೆ ನಿರ್ಮಾಣ ಮಾಡಿ ಕೊಡಬೇಕು ಅಂತ. ಸೊ ಗೃಹ ಪ್ರವೇಶ ಆದ ಹೊತ್ತೇ ಬಂದಿದ್ದೇವೆ. ಸೊ ಇವ್ರ ಜೊತೆ ಎಲ್ಲ ಮಾತಾಡುವ. ಇನ್ನು ಬೇರೆ ತೋರಿಸ್ಲಿಕ್ಕೆ ಯಾವ್ದಿದೆ? ಇದು ಮತ್ತೊಂದು ಬೆಡ್ರೂಮ್. ಇದು ಅಪ್ಪ ಅಮ್ಮನ ರೂಮ್. ಓಕೆ, ಅಪ್ಪ ಅಮ್ಮನ ರೂಮ್ ಇಲ್ಲಿದೆ. ಸೊ ಇದು ಗೆಸ್ಟ್ ಬೆಡ್ರೂಮ್. ಇದು ಅಟ್ಯಾಚ್ ಟಾಯ್ಲೆಟ್. ಓಕೆ, ಇದು ಗೆಸ್ಟ್ ರೂಮ್. ಯಾರಾದ್ರೂ ಗೆಸ್ಟ್ಗಳು ಬಂದ್ರೆ? ಗೆಸ್ಟ್ ಅಲ್ಲ, ಅಕ್ಕನವರಿಗೆ ಗೆಸ್ಟ್ ಅಲ್ಲ, 4 ಜನಕ್ಕೆ ಒಂದು ರೂಮ್. ಓಕೆ, ಹೌದು. ಇದು ಗೆಸ್ಟ್ ರೂಮ್ ಅಂತ ಆದ್ರೆ ಅಕ್ಕನವ್ರನ್ನ ಮರಿಲಿಕ್ಕಿಲ್ಲ. ಸೊ ನೆಕ್ಸ್ಟ್ ಕಿಚನ್ ಇದೆ. ಕಿಚನ್ ಅಲ್ಲಿ ಏನು ಸ್ಪೆಷಲ್? ನಿಮ್ಮ ಐಡಿಯಾದಲ್ಲಿ ಮಾಡಿದ, ಅಮ್ಮನ ಐಡಿಯಾದಲ್ಲಿ ಅಥವಾ ನಿಮ್ಮ ಹುಡುಗಿಯ ಐಡಿಯಾದಲ್ಲಿ? ಅಂದ್ರೆ ಅವಳು ಇಂಟೀರಿಯರ್ ಫೀಲ್ಡ್. ಹೌದಾ? ಮಾಸ್ಟರ್ಸ್ ಆಗಿದೆ. ಅವ್ರ ಹೆಸರು ಶಾರೋರಿ ಶೆಟ್ಟಿ ಅಂತ. ಓಕೆ, ಅವ್ರೇನ್ ಮಾಡ್ತಿದ್ದಾರೆ? ಅವಳು ಈಗ ಲೆಕ್ಚರರ್ ಆಗಿದ್ದಾರೆ. ಓಕೆ, ಜೊತೆಗೆ ಇಂಟೀರಿಯರ್ ಫೀಲ್ಡ್. ಅದರಲ್ಲಿ ಲೆಕ್ಚರಿಂಗ್ ಆಗಿದೆ ಇಂಟೀರಿಯರ್ ಫೀಲ್ಡ್ ಅಲ್ಲಿ. ಈ ಮನೆ ಕಂಪ್ಲೀಟ್ ಆಗಿ ಡಿಸೈನ್ ಎಲ್ಲ ಅವರದೇ? ಟೋಟಲ್ ಡಿಸೈನ್ ಅವಳೆ. ಓಕೆ, ಎಲ್ಲ ಡಿಪಾರ್ಟ್ಮೆಂಟ್ ಅವಳೇ ತಗೊಂಡದೆಲ್ಲ, ಡಿಸೈನ್ ಅದಿದೆಲ್ಲ ಅವಳದೆ. ಪೈಂಟ್ ಸೆಲೆಕ್ಷನ್ ಆಗಿರ್ಬೋದು, ಇಂಟೀರಿಯರ್ ಸೆಲೆಕ್ಷನ್ ಆಗಿರ್ಬೋದು, ಎಲ್ಲ ಅವಳೇ ಮಾಡಿ. ಅಂದ್ರೆ ಈ ಮನೆಗೆ ಬರುವಂತ ಮಹಾಲಕ್ಷ್ಮಿ. ಸೊ ಅವರೇ ಎಲ್ಲಾನು ಕೂಡ ನೋಡ್ಕೊಂಡಿದಾರಲ್ಲ. ಇದಾದ ನಂತರ ಬೇರೆ? ಇದಾದ್ಮೇಲೆ ಆಯ್ತು. ಇನ್ನು ಆಚೆ ರೂಮ್ಸ್ ಗಳು ಸಣ್ಣ ಸಣ್ಣದಿದೆ, ಸ್ಟೋರ್ ರೂಮ್ ಇದೆ. ಇನ್ನಿರುವಂತದ್ದು ಮೇಲೆ. ಇಲ್ಲೇನು ಸ್ಪೆಷಲ್ ಇದೆ ಅಂತೆ? ಹೌದು, ಇದು ಮೇಲೆ ಡಿಸೈನ್ ಮಾಡಿ ಆಮೇಲೆ ಕೆಳಗೆ ಡಿಸೈನ್ ಮಾಡಿ. ಹೌದಲ್ಲ? ಓಕೆ. ಮೇಲೆ ನಿಮ್ಮ ಕನಸೇ ಇದೆ. ಹೌದು ಅಲ್ಲ? ಹೌದು. ಆಕಾಶ್ ಶೆಟ್ಟಿ ಅವರ ಜೀವನದಲ್ಲಿ ಅವ್ರಿಗೆ ಏನು ಅವರಿಗೋಸ್ಕರ ಅಂತ ಹೇಳಿ ಮಾಡಿದ್ರೆ ಗೊತ್ತಿಲ್ಲ, ಆದರೆ ಅವರ ರೀತಿಯಲ್ಲೇ ಬಡತನದಲ್ಲಿರುವ, ಕಷ್ಟದಲ್ಲಿರುವಂತಹ ಅದೆಷ್ಟೋ ಕಬಡ್ಡಿಯಲ್ಲಿ ಬೆಳೀತಕ್ಕಂಥ ಪ್ರತಿಭೆಗಳಿಗೆ ನನ್ನಿಂದ ಏನಾದರೂ, ನನ್ನ ಜೊತೆ ಇದೆಯೇ ಇಲ್ವಾ ಸೆಕೆಂಡರಿ, ಆದರೂ ನನ್ನಿಂದ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಈ ಉಳ್ಳಾಲ ಪ್ರದೇಶದಲ್ಲಿ ಪ್ರತಿ ವರುಷ ಕೂಡ ಜೂನಿಯರ್ ಪ್ರೋ ಕಬಡ್ಡಿಯನ್ನು ಆಯೋಜನೆ ಮಾಡೋದರಲ್ಲಿ ಎಲ್ಲರ ಸಹಕಾರ, ಫ್ರೆಂಡ್ಸ್ ಉಳ್ಳಾಲ ಸಹಕಾರ ಇದೆ. ಇವರ ಒಂದು ಮುಂದಾಳತ್ವದಲ್ಲಿ ಮಾಡಿದರು. ಈ ಮನೆಯನ್ನು ಕಟ್ಟಿ ನಾನು ಮಾತ್ರ ಖುಷಿಯಾಗಿರೋದಲ್ಲ, ಕಬಡ್ಡಿಯಲ್ಲಿ ಬೆಳೆಯುವಂಥ ಪ್ರತಿಭೆಗಳಿಗೆ ನನ್ನ ಮನೆಯ ಮೇಲ್ಭಾಗದಲ್ಲಿ ಒಂದು ಕೋಚಿಂಗ್ ಸೆಂಟರ್ ಅನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಆ ಕೋಚಿಂಗ್ ಸೆಂಟರ್ಗೆ ಹೋಗುವ. ಇದು ಅಂತೂ ನಿಮ್ಮ ಕನಸು ಫುಲ್ಫಿಲ್ ಆಗಿರೋದಲ್ಲ? ನೋಡಿ, ಈ ಮನೆಯ ಕಿರೀಟವೇ ಕಬಡ್ಡಿ ಕೋಚಿಂಗ್ ಸೆಂಟರ್. ಸಾಕಷ್ಟು ಮಂದಿ ಹೇಳ್ತಾ ಇರ್ತಾರೆ, ಇಲ್ಲ ಕಬಡ್ಡಿಯಿಂದ ಹಾಗೆ ಮಾಡಿದ, ಹೀಗೆ ಮಾಡಿದ, ಇನ್ನೇನ್ ಮಾಡಿದ ಅಂತ. ಯಾರು ಮಾಡೋದಿರೋದನ್ನ ಇವತ್ತು ಇವರು ಮಾಡಿ ತೋರಿಸಿದ್ದಾರೆ. ನಿಜವಾಗ್ಲೂ ಇದಕ್ಕಾಗಿ ನಿಮಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಇದು ಬನ್ನಿ, ಇದು ಮನೆಯ ಮೇಲ್ಭಾಗದಲ್ಲೇ ಏನೋ ಒಂದು ಮಾಡ್ತಾರೆ ಅಂತ ಹೇಳುವಂತಹದ್ದು ಅವರ ಮನಸ್ಸಲ್ಲಿ ಇತ್ತು.
ಅದನ್ನ ಮಾಡಿ ಪ್ರೂವ್ ಮಾಡಿ ತೋರಿಸಿರ್ತಕ್ಕಂತಹ ಖ್ಯಾತಿ ಇವತ್ತು ಆಕಾಶ್ ಶೆಟ್ಟಿಗೆ. ನೋಡಿ, ಈ ಒಂದು ಮೇಲ್ಭಾಗದ ಈ ಒಂದು ವಿನ್ಯಾಸದ ಇದರ ಹಿಂದಿರುವ ಉದ್ದೇಶ, ಯಾಕೋಸ್ಕರ ಇದನ್ನು ಮಾಡಿದ್ರಿ, ಎಲ್ಲವನಿಗೆ ಒಂದ್ಸಲ ಹೇಳಿಬಿಡಿ ಅಂತ, ಮತ್ತೆ ಇದನ್ನು ನೋಡುವ. ಅಂದರೆ ಉದ್ದೇಶ ಅಂದರೆ ನಾನು ಒಂದು 8 ರಿಂದ 10 ವರ್ಷದಿಂದ ಕೋಚಿಂಗ್ ಫೀಲ್ಡಲ್ಲಿ ಇದ್ದೇನೆ. ಓಕೆ. ಕೋಚಿಂಗ್ ಮಾಡ್ತಾ ಇದ್ದೇನೆ. ಪ್ರಥಮವಾಗಿ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದು ನಾನು ಕಲಿತಿರುವ ಕಾಲೇಜಲ್ಲಿ ಕಲಿತಿರುವಾಗಲೇ ಫೈನಲ್. ನೀವೇ ಕಲಿತಿರುವಾಗ ಕೋಚಿಂಗ್? ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇರುವಾಗ ಜಸ್ಟ್ ಕಬಡ್ಡಿ ಕಲ್ತ್ವಿ. ಆ ನಂತರ ಆಲ್ ಇಂಡಿಯಾ ಮೆಡಲ್ ಎಲ್ಲ ಆಯ್ತು. ಆಮೇಲೆ ಸ್ವಲ್ಪ ನಮಗೆ ಸಹ ಕ್ಯಾಂಪಲ್ಲಿ ಕೋಚಿಂಗ್ ಪಡ್ಕೊಂಡು ಕೋಚಿಂಗ್ ನಾಲೆಜ್ ಬಂತು. ಆ ನಾಲೆಜ್ ಬರೋ ಸಂದರ್ಭದಲ್ಲಿ ಕಾಲೇಜಲ್ಲಿ ಇಂಟರ್ ಕಾಲೇಜೇಟ್ಗೋಸ್ಕರ ನಾವೇ ಟೀಮ್ ಸೆಟ್ ಮಾಡ್ತಿದ್ವು. ಆ ಸಂದರ್ಭದಲ್ಲಿ ಕಾಲೇಜಲ್ಲಿರುವ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇರುವ ಸ್ಟೂಡೆಂಟ್ಗಳಿಗೆ ನಾವೇ ಕೋಚಿಂಗ್ ಕೊಡ್ತಿದ್ವು. ಹಾಗೆ ಬೇರೆ ಸ್ಕೂಲಿಂದೆಲ್ಲ ನಮ್ಮ ಜೊತೆ ಆಡಲಿಕ್ಕೆ ಮಕ್ಕಳು ಬರ್ತಿದ್ರು, ಅವರಿಗೂ ನಾವು ಅಲ್ಲೇ ಕೋಚಿಂಗ್ ಕೊಡ್ತಿದ್ವು. ಹಾಗಾಗಿ ಕಬಡ್ಡಿ ಆಡೋದ್ರ ಜೊತೆ ಕೋಚಿಂಗಲ್ಲೂ ಸ್ವಲ್ಪ ಇಂಟ್ರೆಸ್ಟ್ ಆವಾಗ ಸ್ಟಾರ್ಟ್ ಆಯಿತು. ಕೋಚಿಂಗ್ ಮಾಡಿ ಒಂದು ಹೈಸ್ಕೂಲ್ ಟೀಮು ಒಂದು ಪ್ರೈಸ್ ಹೊಡೆದ್ರು, ಟ್ರೋಫಿ ಹೊಡೆದ್ರು. ಅವಾಗ ಖುಷಿ ಆಯ್ತು, ನನ್ನಲ್ಲೂ ಬೇರೆ ಟೀಮ್ ಒಂದು ಸೆಟ್ ಮಾಡೋ ಕ್ವಾಲಿಟಿ ಇದೆ ಅಂತ ಅವಾಗ ಅರ್ಥ ಆಯ್ತು. ನಿಮ್ಮ ಒಳಗಿನ ನಾಯಕರನ್ನ ನೀವೇ ಹುಡುಕಿಕೊಂಡ್ರಿ. ಹಾಗೆ ಅದರಲ್ಲಿ ಸ್ವಲ್ಪ ಖುಷಿ ಆಯ್ತು. ಆ ನಂತರ ನೆಕ್ಸ್ಟ್ ಡಿಗ್ರಿ ಆದ ಕೂಡಲೇ ನೆಕ್ಸ್ಟ್ ವಿಕಾಸ್ ಕಾಲೇಜಲ್ಲಿ ಪಾರ್ಟ್ ಟೈಮ್ ಕೋಚ್ ಆಗಿ ಸೇರಿಕೊಂಡೆ. ಆವಾಗ ಸಹ ಕೋಚಿಂಗ್ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಒಂದು 5 ವರ್ಷಗಳ ಕಾಲ ಇದ್ದೆ. ಆಮೇಲೆ ಒಂದು 2 ವರ್ಷಗಳ ಕಾಲ ಶಕ್ತಿಯಲ್ಲಿ ಕೋಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಆನಂತರ ಬಂದು ಸೇರಿದ್ದು ಅದೆರಡು ನಾನು PUC ಅಲ್ಲಿ ಇದ್ದೆ. PUC ಹಾಗೂ ಅದು ನಮಗೆ ರೆಸಿಡೆನ್ಷಿಯಲ್ ಆಗಿತ್ತು. ಅಲ್ಲಿ ನಮ್ಗೆ ಈಗ ನಾನು ಸೆಕೆಂಡ್ ಇಯರ್ ವರೆಗೆ ಕೋಚಿಂಗ್ ಕೊಡ್ಬೋದು, ಡಿಗ್ರಿ ಇಲ್ಲ. ನಾವೊಂದು ಒಳ್ಳೊಳ್ಳೆ ಪ್ರತಿಭೆಗಳನ್ನು ರೆಡಿ ಮಾಡಿ ಅವರಿಗೆ ಕಳಿಸುದು ಬೇರೆ ಕಾಲೇಜ್. ಫ್ಯೂಚರ್ ಸೆಟ್ ಆಗುವಾಗ, ಟೀಮ್ ಸೆಟ್ ಆಗುವಾಗ ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಅದೊಂದು ತಲೆಯಲ್ಲಿ ಬೇಜಾರಿತ್ತು. ಹಾಗಾಗಿ ಹೈಸ್ಕೂಲ್ PUC ಡಿಗ್ರಿ ಒಂದೇ ಕಡೆಯಲ್ಲಿರುವ ಒಂದು ಕಾಲೇಜ್ ಸಿಗ್ಬೇಕಂತ ಆಸೆ ಇತ್ತು. ಆ ಸಂದರ್ಭದಲ್ಲಿ ನನಗೆ ಅನಂತರ ಈಗ ಒಂದು 2 ವರ್ಷದಲ್ಲಿ ನಾನು ಮಿಲಾಗ್ರಿಸ್ ಡಿಗ್ರಿ ಕಾಲೇಜ್ ಅಲ್ಲಿದ್ದೇನೆ. ಅಲ್ಲಿ PUC ಇದೆ, ಹೈಸ್ಕೂಲ್ ಇದೆ, ಎಲ್ಲ ಇದೆ. ಎಲ್ಲಾ ರೀತಿಯ ಟೀಮ್ಗಳನ್ನು ಕೋಚಿಂಗ್ ಕೊಟ್ಟು ಸೆಟ್ ಮಾಡಿ ಹೈಸ್ಕೂಲ್ ಅಲ್ಲಿ ಸೆಟ್ ಮಾಡಿದ್ರೆ ಅವರು PUC ಗೆ ಬರ್ತಾರೆ, ಅದೇ ಮಕ್ಕಳು. ಮತ್ತೆ ಅದೇ ಮಕ್ಕಳು ಡಿಗ್ರಿಗೆ ಬರ್ತಾರೆ. ನಮ್ಮ ಜೊತೆ ಒಂದು ಕಡಿಮೆ ಅಂದ್ರೆ ಒಂದು 6 ರಿಂದ 8 ವರ್ಷ ಒಂದು ಸ್ಟೂಡೆಂಟ್ ಅಷ್ಟರಲ್ಲಿ ಅವರ ಲೈಫ್ ಅಲ್ಲಿ ಏನು ಅವರ ಆಸೆಗಳಿದೆ ಅದನ್ನು ಫುಲ್ಫಿಲ್ ಸ್ಪೋರ್ಟ್ಸ್ ಅಲ್ಲಿ ಆಗುದಾದ್ರೆ ಮಾಡ್ಕೋಬಹುದು. ಇಲ್ಲದಿದ್ರೆ ಎಜುಕೇಶನ್ ಗೆ ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೇವೆ. ಈಗ ನನ್ನ ಅಂಡರ್ ಅಲ್ಲಿ ನಾನು 10 ವರ್ಷದಲ್ಲಿ ಕೋಚಿಂಗ್ ಅಲ್ಲಿ ಎಜುಕೇಶನ್ ಗೆ ಪ್ರಿಫರೆನ್ಸ್ ಜಾಸ್ತಿ. ಈಗ ಮ್ಯಾಚ್ ಇರ್ತದೆ, ಇಲ್ಲಿ ಈ ಕಡೆಯಿಂದ ಎಕ್ಸಾಮ್ ಇರ್ತದೆ. ಯಾವ್ದು ಹೋಗ್ಬೇಕಂದ್ರೆ ನಾನು ಎಕ್ಸಾಮ್ಗೆ ಹೋಗಂತ ಹೇಳ್ತೇನೆ, ಮ್ಯಾಚ್ಗೆ ಹೋಗ್ಲಿಕ್ಕೆ ಬಿಡಲ್ಲ. ಅದು ಯಾವುದೇ ಮ್ಯಾಚ್ ಆಗಿರ್ಬೋದು. ಈಗ ಪ್ರೆಸೆಂಟ್ಲಿ ಜೂನಿಯರ್ ಸ್ಟೇಟ್ ಚಾಂಪಿಯನ್ಶಿಪ್ ಆಗ್ತಾ ಉಂಟು. ಹಾಗಾಗಿ ಕೆಲವರಿಗೆ ಸೆಲೆಕ್ಷನ್ ಆಗಿದೆ, ಅದರೊಟ್ಟಿಗೆ ಯೂನಿವರ್ಸಿಟಿ ಎಕ್ಸಾಮ್ ಉಂಟು. ಅವ್ರು ಯೂನಿವರ್ಸಿಟಿ ಎಕ್ಸಾಮ್ ಬಿಟ್ಟು ಮ್ಯಾಚ್ಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ, ನಾನು ಬಿಡುದಿಲ್ಲ. ಬಟ್ ನೀವು ಕೂಡ ಇಷ್ಟು ಕಬಡ್ಡಿ ಕ್ಷೇತ್ರದಲ್ಲಿ ನಿಮಗೆ ಹೆಸರು, ನೇಮ್, ಫೇಮ್ ಏನೇ ತಂದು ಕೊಟ್ಟಿದ್ರು ಕೂಡ ಒಬ್ಬ ವಿದ್ಯಾರ್ಥಿ ಅಂತ ಹೇಳಿ ಬಂದಾಗ ಅವರನ್ನ ನೀವು ಕಬಡ್ಡಿ ಚೂಸ್ ಮಾಡ್ತೀಯಾ ಅಥವಾ ಎಜುಕೇಶನ್ ಚೂಸ್ ಮಾಡ್ತೀಯ ಅಂತ ಹೇಳುವಾಗ ಎಜುಕೇಶನ್ ಹೋಗ್ಲಿಕ್ಕೆ ಇದೆಲ್ಲ ಯಾಕೆ ನನಗೆ ಕೇಳಲಿಕ್ಕೆ ಉಂಟು. ಸ್ವಲ್ಪ ಹೊತ್ತಲ್ಲಿ ಮಾತಾಡೋಣ. ಇದು ಹೇಗಿದೆ ನಿಮ್ಮ ಕನಸಿನ ಪ್ರಕಾರವಾಗಿ ಈ ಕೋಚಿಂಗ್ ಸೆಂಟರ್ ಅನ್ನ ತಯಾರು ಮಾಡಿದ್ದೀರಾ, ಹೇಗೆ ಇದೆಲ್ಲ ಅಂತ? ಅಂದ್ರೆ ಸರ್, ಈಗ ಖಾಲಿ ಕೋಚಿಂಗ್ ಬೇಕಾಗುವಾಗ ನಮಗೆ ಫುಲ್ ಕೋರ್ಟ್ ಬೀಳುವಷ್ಟು ಬೇಕಾಗಿಲ್ಲ ಅವಕಾಶ. ಫುಲ್ ಕೋರ್ಟ್ ಬೇಕಾದ್ರೆ ಮಿನಿಮಮ್ 18 ಮೀಟರ್ ಸ್ಕ್ವೇರ್ ಬೇಕಾಗ್ತದೆ. ಅದನ್ನ ಕಟ್ಟಲಿಕ್ಕೆ, ಅದನ್ನ ಇಂಡೋರ್ ತರ ಮಾಡ್ಲಿಕ್ಕೆ ಮಿನಿಮಮ್ ಒಂದು 2 ಕೋಟಿ ಆದ್ರೂ ಬೇಕು. 1.5 ರಿಂದ 2 ಕೋಟಿ ಖರ್ಚಾಗ್ತದೆ ಅಷ್ಟು ದೊಡ್ಡ ಇಂಡೋರ್ ಮಾಡ್ಲಿಕ್ಕೆ. ಅದಕ್ಕೆ ಪರ್ಫೆಕ್ಟ್ ಆಗಿ ಎಲ್ಲ ವ್ಯವಸ್ಥೆ ಮಾಡಬೇಕು. ಆದ್ರೆ ಕೋಚಿಂಗ್ ಅಂತ ಬಂದಾಗ ನಮ್ಗೆ ಅಷ್ಟು ಬೇಕಾಗಿಲ್ಲ. ಕೋಚಿಂಗ್ಗೆ ನಮ್ಗೆ ನನ್ನ ಪ್ರಕಾರ ಬೇಕಾಗುದು 16x10 ಸಾಕಾಗ್ತದೆ. 16 ಮೀಟರ್ 10 ಮೀಟರ್ ಸ್ಕ್ವೇರ್ ಇದ್ರೆ ಸಾಕು. ಯಾಕಂದ್ರೆ 16 ಮೀಟರ್ ಅಲ್ಲಿ ನಮ್ಗೆ ಕೋಚಿಂಗ್ ಗೆ ಹಾಫ್ ಕೋರ್ಟ್ ಸಾಕಾಗ್ತದೆ. ಹಾಫ್ ಕೋರ್ಟ್ ಈಗ ನಮ್ಗೆ ಫುಲ್ ಕೋರ್ಟ್ 13 ಆದ್ರೆ ಹಾಫ್ ಕೋರ್ಟ್ 6.5 ಬರ್ತದೆ, 6.5 ಮೀಟರ್. ಆಮೇಲೆ ಒಂದು ಮೀಟರ್ ಹಿಂದೆ ಬೇಕಾಗ್ತದೆ, ಮತ್ತೆ 2 ಮೀಟರ್ ಮುಂದೆ ಬೇಕಾಗ್ತದೆ ನಮ್ಗೆ. ಅದೆರಡು ಸೇರಿಸಿದಾಗ 6.5, 7.5, 8.5, 9.5 ಅರ್ಧ ಮೀಟರ್ ಒಂದು ಎಕ್ಸ್ಟ್ರಾ ತಕೊಂಡು ನಮ್ಗೆ ಅದರ ಮುಖಾಂತರ ನಮ್ಗೆ ಮಾಡ್ಲಿಕ್ಕೆ ಆಗ್ತದೆ. ಆಗ ಪುಷಿಂಗ್ ಬೇಕಾಗ್ತದೆ ಎರಡು ಸೈಡ್, ಅದೊಂದು 3 ಮೀಟರ್ ನಾವು ಎಕ್ಸ್ಟ್ರಾ ಇಟ್ಕೋಬೇಕಾಗ್ತದೆ. ಇವಾಗ ಈ ಇದರಲ್ಲಿ ಏನೆಲ್ಲ ವ್ಯವಸ್ಥೆಗಳಿದೆ ಒಂದೊಂದನ್ನೇ ಹೇಳ್ಕೊಂಡು ಬನ್ನಿ ಅಂತ. ಈಗ ಕೋಚಿಂಗ್ ಸೆಂಟರ್ ಯಾಕೆ ಮಾಡಿದ್ರಿ, ಇದರಿಂದ ನಿಮ್ಮ ಕನಸುಗಳು ಹೇಗೆ ನೀವು ರೀಚ್ ಆಗಿಸೋದಕ್ಕೆ ಸಾಧ್ಯ ಇದೆ, ಇದೆಲ್ಲವನ್ನು ಕೂಡ ಹೇಳಬೇಕು. ಬನ್ನಿ, ಅದಕ್ಕಾಗಿ ನಿಮಗೆ ನಾನು ಕಾಂಗ್ರೆಸ್ ಹೇಳ್ತೀನಿ. ಸೊ ಮಾತಿನಲ್ಲಿ ಹೇಳುವುದು ಸುಲಭ, ಅದನ್ನ ಕಾರ್ಯರೂಪದಲ್ಲಿ ತೋರಿಸಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಝೀರೋದಿಂದ ಬಂದಿರುವಂತ ಆಕಾಶ್ ಶೆಟ್ಟಿಗೆ ಇವತ್ತು ಸಾಧ್ಯ ಆಗಿದೆ. ಅದಕ್ಕಾಗಿ ನಾವು ಎಷ್ಟು ನಿಮಗೆ ಅಭಿನಂದನೆ ಸಲ್ಲಿಸಿದ್ರು ಕೂಡ ಕಡಿಮೆನೆ. ಇದರ ಒಳಗೆ ಏನೆಲ್ಲ ವ್ಯವಸ್ಥೆಗಳಿದೆ ಅಂತ ಒಂದ್ ಸ್ವಲ್ಪ ಇದರ ಟೂರ್ ಅನ್ನ ಮಾಡಿಬಿಡಿ. ನಂತರ ಸಾಕಷ್ಟು ಮಾತಾಡ್ಲಿಕ್ಕಿದೆ ಇವತ್ತು. ಇದಂದ್ರೆ ಸರ್, ನಾನು ಇದ್ರದ್ದು ಪ್ಲಾನಿಂಗ್ ಮಾಡುವಾಗ ಇದು ನನ್ನ ರಕ್ಷಿತ್ ಅಂತ ಹೇಳಿ. ಬನ್ನಿ ರಕ್ಷಿತ್.
ಓಕೆ ಇವರು ನಂದೀಗ ಫ್ರೆಂಡ್ಸ್ ಉಳ್ಳಾಲ ಅಂದ್ರೆ ನಂದೇ ನಂದೇ ಓನ್ ಫ್ರೆಂಡ್ಸ್ ಉಳ್ಳಾಲ ಅಕಾಡೆಮಿ ಅಂದ್ರೆ ಬೇರೆ ಯಾರಿಲ್ಲ. ನಾನು ಮತ್ತೆ ನನ್ನ 3 ಫ್ರೆಂಡ್ಸ್, ನಾವು 4 ಜನ ಸೇರಿ ಈಗ ಫ್ರೆಂಡ್ಸ್ ಉಳ್ಳಾಲದಲ್ಲಿ ಮೇನ್ ಆಗಿ ನಾವು 4 ಜನ ಇರೋದು. ಆಮೇಲೆ ನಮ್ ಜೊತೆ ಒಂದು ಅಣ್ಣಂದಿರ ಒಂದು 4 ಜನ ಇದ್ದಾರೆ ನಮಗೆ ಸಪೋರ್ಟ್ ಮಾಡುವ, ಇಷ್ಟೇ ಜನ. ಮತ್ತೆ ಫ್ರೆಂಡ್ಸ್ ಉಳ್ಳಾಲ ಅಂದ ಕೂಡಲೇ ಅದರೊಟ್ಟಿಗೆ ಒಂದು 4 ಕ್ಲಬ್ ಸೇರ್ತದೆ. ಯಾಕಂದ್ರೆ ನಂದು ವೀರಂಜನೆ ಆಗಿರ್ಬೋದು, ಈ ಒಂದು ಶಿವಶಕ್ತಿ ಆಗಿರ್ಬೋದು, ಸೋನಿತ್ ಗೊತ್ತುಂಟು ನಿಮ್ಗೆ ಕಬಡ್ಡಿ, ಒಂದು ಡಿಜೆ ಬಾಯ್ಸ್ ಅಂತ ಇದೆ, ಇನ್ನೊಂದು ವಿದಿತ್ ಅಂತ ಇದ್ದಾನೆ, ಒಂದು ವಿದ್ಯಾಂಜನೆ ಅಂತ. ಈ 4 ಕ್ಲಬ್ ಸೇರಿ ಇದಕ್ಕೆ ಜಾಯಿನ್ ಸೇರಿ ನಾವು ಫ್ರೆಂಡ್ಸ್ ಉಳ್ಳಾಲ, ನಾವು 4 ಜನರದೊಂದು ಫ್ರೆಂಡ್ಸ್ ಉಳ್ಳಾಲ, 4 ಕ್ಲಬ್ ಸೇರ್ತದೆ ಆ ಮ್ಯಾಚ್ ಸಂದರ್ಭದಲ್ಲಿ. ನಾವೊಂದು ಇಂಟೆನ್ಷನ್ ಹೆಸರಿಡ್ಲಿಕ್ಕೆ ಒಂದು ಕಾರಣ ಇದೆ. ಈ ಫ್ರೆಂಡ್ಸ್ ಉಳ್ಳಾಲ ಹೆಸರು ಹೇಗೆ ಬಂತ ನಾವು ನಿಮ್ಮ ಹತ್ರ ಹೇಳಲೇಬೇಕಾಗ್ತದೆ. ನಾವೊಂದು ನವೋದಯ ಟೆಂಪಲ್ಗೆ ಹೋಗಿ ಕಟ್ಪಾಡಿ ಅಂತ ಒಂದು ಟೆಂಪಲ್ ನಿಮ್ಗೆ ಗೊತ್ತಿದೆ, ಬಾರಿ ಫೇಮಸ್. ಅಲ್ಲಿಗೆ ಇವರು ನನ್ನನ್ನು ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ನಾವು ಕೆಲವೊಂದು ಯೋಚನೆ ಮಾಡಿದೆಲ್ಲ ಸಾಧನೆ ಆಗಿದೆ. ನಮ್ದು ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇತ್ತು, ವಿದಿತಿದೊಂದು ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇತ್ತು, ಅಲ್ಲಿ ಹೋಗಿ ಸಾಲ್ವ್ ಆಯ್ತು. ಅದರಿಂದ ನಮ್ಗೆ ತುಂಬಾ ಭಕ್ತಿ ಸ್ಟಾರ್ಟ್ ಆಯ್ತು. ಅಲ್ಲಿ ಒಂದು ದಿನ ನಾವು ದಸರಾ ಸಂದರ್ಭದಲ್ಲಿ 9 ದಿನ ಅಲ್ಲಿ ಊಟ ಇರ್ತದೆ. ಒಂದು ದಿನದ ಊಟ ನಮ್ಗೆ ಕೊಡ್ಬೇಕಂತ ಆಸೆ ಆಯ್ತು. ನಾವು 4 ಜನ ಮಾತಾಡ್ತಿರುವಾಗ ಕೊಟ್ವಿ, ಇಷ್ಟ ಆಗ್ತದೆ ಅಂತ ಹೇಳಿದ್ರೆ ಅಮೌಂಟ್, ಓಕೆ ಅಂತ ಆಯ್ತು. ಅವ್ರು ಕೇಳಿದ್ರು ಏನು ಹೆಸರು ಅಂತ ಕೇಳಿದ್ರು. ಹೆಸರು ಇಡ್ಲಿಕ್ಕೆ ನಮ್ಗೆ ಗೊತ್ತಿಲ್ಲ, ನನ್ನ ಹೆಸರು ಕೊಡ್ಲಿಕ್ಕೆ ಅವನ ಹೆಸರು ಕೊಡ್ಲಿಕ್ಕೆ 4 ಜನರ ಹೆಸರು ಕೊಡ್ಬೇಕಾಗ್ತದೆ. ಅದಕ್ಕೆ ಎಂತ ಮಾಡುವ ಅಂತ ನಾವು 4 ಜನ ಫ್ರೆಂಡ್ಸ್, ಹಾಗಾದ್ರೆ ನಾವು ಉಳ್ಳಾಲದವರು, ಫ್ರೆಂಡ್ಸ್ ಉಳ್ಳಾಲ ಅಂತ ಹೆಸರು. ಒಂದು ಪುಣ್ಯವಾದ ಕ್ಷೇತ್ರದಿಂದಲೇ ನಿಮ್ಮ ಹೆಸರು ಪ್ರಾರಂಭ ಬಂತು. ಫ್ರೆಂಡ್ಸ್ ಉಳ್ಳಾಲ ಹೆಸರು ಎಲ್ಲೆಲ್ಲ ಇದೆ? ಇಡೀ ರಾಜ್ಯ ನ್ಯಾಷನಲ್ ಲೆವೆಲ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಆ ಕ್ಷೇತ್ರದ ಶಕ್ತಿ ಕೂಡ ನಿಮ್ ಜೊತೆಗೆ ಅದು ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ. ನೋಡಿ, ಅದೇ ಫ್ರೆಂಡ್ಸ್ ಉಳ್ಳಾಲ ನೇಮ್ ನಲ್ಲಿ ಇಡೀ ವರ್ಲ್ಡ್ ಅಲ್ಲಿ ನೋಡ್ತಕ್ಕಂತಹ ಪ್ರೋ ಕಬಡ್ಡಿ ನೋಡ್ತೇವೆ, ಆದ್ರೆ ಜೂನಿಯರ್ ಪ್ರೋ ಕಬಡ್ಡಿ ಕೂಡ ನಡೀತಿರ್ತಕ್ಕಂಥ ಫ್ರೆಂಡ್ಸ್ ಉಳ್ಳಾಲ ನೇಮ್ ಅಲ್ಲಿ, ಅದು ಗ್ರೇಟ್ ಅಲ್ವಾ? ಕಾನ್ಸೆಪ್ಟ್ ಇಟ್ಕೊಂಡದ್ದು. ಹಾಗಾಗಿ ಆನಂತರ ಆ ಹೆಸರಿಗೆ ಅವರೊಂದು ಪ್ರಸಾದ ಕೊಡುವಂತ ಸಂದರ್ಭದಲ್ಲಿ, ಊಟ ಕೊಟ್ಟ ದಿನ ಪ್ರಸಾದ ಕೊಟ್ಟು ಅಲ್ಲಿದ್ದ ಅರ್ಚಕರು ನಮ್ಗೆ ಪ್ರಸಾದ ಕೊಡುವ ಸಂದರ್ಭದಲ್ಲಿ ಒಂದೇ ಮಾತು ಹೇಳಿದ್ರು, ಈ ಹೆಸರಲ್ಲಿ ಇಟ್ಕೊಂಡು ನೀವು ಏನೆಲ್ಲ ಒಳ್ಳೆ ಕಾರ್ಯ ಮಾಡ್ತೀರಿ ಆದ್ರೆ ಎಲ್ಲ ನಿಮ್ಗೆ ಯಶಸ್ವಿ ಆಗೇ ಆಗ್ತದೆ ಅಂತ ಒಂದು ಮಾತು ಹೇಳಿದ್ರು. ಅದೇ ವರ್ಷ ವಿದಿನ್ 2 ಮಂತ್ ಗ್ಯಾಪ್ ಅಲ್ಲಿ ನಾವು ಸುಮ್ಮನೆ ಕಾರಲ್ಲಿ ಮಾತಾಡ್ತೋ ಫ್ರೆಂಡ್ಸ್ ಉಳ್ಳಾಲ ಪ್ರೋ ಕಬಡ್ಡಿ ಸೀಸನ್ 1 ಇತ್ತು. ಆ ಕಾನ್ಸೆಪ್ಟ್ ಕ್ಲಿಕ್ ಆಯ್ತು ಅಲ್ಲ. ಮತ್ತೆ ನಮ್ಗೆ ವರ್ಷ ಮ್ಯಾಚ್ ಮಾಡ್ತಿದ್ದು ಇಲ್ಲಿ ಮ್ಯಾಚ್ ಮಾಡ್ತಾ ಉಳ್ಳಾಲದಲ್ಲಿ, ಮಹಾತ್ಮ ಗಾಂಧಿ ರಂಗಮಂದಿರ ಅಂತ ಹೇಳಿ ಕರೆದಿದ್ರಿ, ಬಟ್ ನಂಗೆ ಬರ್ಲಿಕ್ಕೆ ಆಗಿರ್ಲಿಲ್ಲ ಅಷ್ಟೇ. ಮಹಾತ್ಮ ಗಾಂಧಿ ರಂಗಮಂದಿರ ಅಂತ, ಆ ರಂಗಮಂದಿರದಲ್ಲಿ 2 ಕೋಟಿ ಹಾಕುವಷ್ಟು ಜಾಗ ಇದೆ. ಹಾಗಾಗಿ ನಮ್ಗೆ ಖರ್ಚು ತುಂಬಾ ಕಡಿಮೆ ಆಗ್ತದೆ. ಹಾಗಾಗಿ ಅಲ್ಲಿ ನಾವು ಮ್ಯಾಚ್ ವರ್ಷ 4 ವರ್ಷದಿಂದ ಅಲ್ಲೇ ಆಗ್ತದೆ. ಇದೇ ಡಿಸೆಂಬರ್ 25ಕ್ಕೆ ಸೀಸನ್ 5 ನಡೀತಾ ಉಂಟು. ಇವತ್ತಿಲ್ಲದ್ರೆ ನಾಳೆ ನಾವು ಅದರದ್ದು ಲಾಂಚಿಂಗ್ ಮಾಡ್ತಾ ಇದ್ದೇವೆ. ಇದರ ಇಂಟೀರಿಯರ್ ಎಲ್ಲ ಹೇಗಿದೆ ಒಂದ್ಸಲ ಹೇಳಿ ನೋಡುವ. ನೋಡಿ, ಕೆಳಗೆ ಮ್ಯಾಟ್ ಇದೆ, ಹೌದು, ಬಹಳ ಚೆನ್ನಾಗಿರ್ತಕ್ಕಂಥ ಮ್ಯಾಟ್, ಕಬಡ್ಡಿಗೆ ಬೇಕಾಗಿರುವಂತ ಮ್ಯಾಟಿನ ಉಪಯೋಗವನ್ನು ಮಾಡಿದ್ದಾರೆ. ನಾವು ಕಸ್ಟಮೈಸ್ಡ್ ಆಗಿ ಮಾಡಿಸಿದ್ವಿ. ಆರ್ಡರ್ ಕೊಟ್ಟು ನಮ್ಗೆ ಇದೇ ಕಲರ್ ಬೇಕಂತ ಹೇಳಿ. ಇದೇನು ಆಕಾಶ ಈ ತರ ಕಲರ್ ಇದೆ ಒಂದು ಸ್ಪೆಷಲ್ ಅಂದ್ರೆ ಈಗ ಇಲ್ಲಿ ಬೇರೆ ಕಡೆ ಎಲ್ಲ ಇದೆ ರೆಡ್ ಅಂಡ್ ರೆಡ್ ಬ್ಲೂ ಇದೆ, ಆದ್ರೆ ಇಲ್ಲಿ ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಇದು ಹೊಸತಾಗಿ ಮಾಡಿದ್ವಿ ಈ ಕಲರ್, ನಾವು ಗ್ರೇ ಕಲರ್. ಈ ಕಲರ್ಗೆ ಮ್ಯಾಚಿಂಗ್ ಆಗಿ ಬರುದು ಯಾವ್ದು ಅಂದ್ರೆ ನಮ್ಗೆ ಯೆಲ್ಲೋ ಕಲರ್ ಬರ್ತದೆ. ನಾವು ಅದು ನಮ್ಗೆ ಯೆಲ್ಲೋ ಬೇಡ, ನಮ್ಗೆ ಗ್ರೇ ಕಲರ್ ಬೇಕಂತ ಹೇಳಿ ಮ್ಯಾಚಿಂಗ್ ಮಾಡಿ. ಮತ್ತೆ ಮನೆ ಕಾನ್ಸೆಪ್ಟ್ಸ್ ಆಗಿ ಫುಲ್ ಗ್ರೇ ಉಂಟು, ಗ್ರೇ ಇಶ್ ಉಂಟು. ಅದಕ್ಕೊಂದು 20 ಡೇಸ್ ಮೊದಲು ನಾವು ಆರ್ಡರ್ ಕೊಟ್ಟು. ಮತ್ತೆ ಈ ಮನೆ ಚಿತ್ರಣದಲ್ಲಿ ಈಗ ಮನೆಯಲ್ಲಿ ಮೊದಲು ನಾವು ಮನೆಗೆ ಪ್ಲಾನಿಂಗ್ ಮಾಡುವಾಗ ಇವನ್ ಜೊತೆ ರಕ್ಷಿತ್ ಜೊತೆ ಹೋಗುವಾಗ ಇಂಜಿನಿಯರ್ ಹತ್ರ ಹೇಳಿದೆ, ನನ್ಗೆ ಮೊದಲು ಮೇಲೆದು ಪ್ಲಾನಿಂಗ್ ಮೇನ್ ಅಂತ ಹೇಳಿ, ನನ್ಗೆ ಮೇಲೆ ಮಿನಿಮಮ್ 16x16 ಬೇಕಂತ ಹೇಳಿದ್ರು. ಅವ್ರು ಹೇಳಿದ್ರು ಅದು ತುಂಬಾ ಕಷ್ಟ, ಅದಕ್ಕೆ ತುಂಬಾ ಪಿಲ್ಲರ್ ಹೋಗ್ಬೇಕಾಗ್ತದೆ, ಅದು ನಿನ್ಗೆ ತುಂಬಾ ಖರ್ಚು ಬೀಳ್ತದೆ, ಒಂದು 1.5-2 ಕೋಟಿ ಖರ್ಚಾಗಬಹುದು. ಅಷ್ಟು ಎಸ್ಟಿಮೇಷನ್ ನಮ್ದು ಇರ್ಲಿಲ್ಲ, 60 ಲ್ಯಾಕ್ ಎಸ್ಟಿಮೇಷನ್ ಇತ್ತು. ಜಸ್ಟ್ ಒಂದು ಮೇಲೆ ಮಾಡಿ ಅದಕ್ಕೊಂದು ಸ್ಲ್ಯಾಪ್ ಹಾಕಿ ಜಸ್ಟ್ ಕೋಚಿಂಗ್ ಕೊಡ್ಬೇಕಂತ ಪ್ಲಾನಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಆ ನಂತರ ಅವ್ರು ಹೇಳಿದ್ರು ಓಕೆ ಮಾಡ್ತೇನೆ ಅಂತ. ಪ್ಲಾನಿಂಗ್ ಈ ರೀತಿ 16x10 ಪ್ಲಾನಿಂಗ್ ಮಾಡಿದ್ರು. ಆಮೇಲೆ ಕೆಳಗಡೆ ಅದನ್ನು 16x10 ಇಟ್ಕೊಂಡು ಕೆಳಗಡೆ ರೂಮ್ ಎಲ್ಲ ಫಿಕ್ಸ್ ಮಾಡಿದ್ರು. ಅದಕ್ಕೆ ಹೇಗೆ ಇದಕ್ಕೆ ಬೇಕಾಗಿರುವಾಗ ಮನೆಯನ್ನು ಸೆಟ್ ಮಾಡಿದ್ರು. ಹಾಗಾಗಿ ನಾನು ಹೇಳುದು, ಯಾರಾದ್ರೂ ಒಂದು ಮನೆ, ಕನಸಿನ ಮನೆಯನ್ನ ಕಟ್ಟುವಾಗ ಮನೆ ಬೇಕಾದಾಗೆ ಕಟ್ಟಿ ಅದರ ಮೇಲೆ ನಾವು ಏನ್ ಮಾಡ್ತೀವೋ ಅದನ್ನ ಸೆಟ್ ಮಾಡಿಕೊಳ್ತಾರೆ. ಆದ್ರೆ ಕಬಡ್ಡಿಯ ಈ ಕೋಚಿಂಗ್ ಸೆಂಟರ್ ಅನ್ನ ರೆಡಿ ಮಾಡಿ ಅದಕ್ಕೆ ಬೇಕಾಗಿರುವಂತ ರೂಮ್ಗಳನ್ನ ಸೆಟ್ ಮಾಡಿದ್ದೀರಿ. ಎಷ್ಟು ಪ್ರೀತಿಸ್ತೀರಿ ಕಬಡ್ಡಿಯನ್ನ? ಕಬಡ್ಡಿ ಅಂದ್ರೆ ಸರ್, ಕಬಡ್ಡಿಯ ಜೀವನ ಸರ್. ಕಬಡ್ಡಿಯಿಂದಲೇ ಹೆಸರು, ಈಗ ಕಬಡ್ಡಿಯಿಂದಲೇ ದುಡಿತಿರುವುದು, ಕಬಡ್ಡಿಯಲ್ಲೇ ಊಟ ಮಾಡ್ತಿರುವುದು. ಏನು ಹೆಚ್ಚು ಕಬಡ್ಡಿ ಎಲ್ಲ ಕೊಟ್ಟಿದೆ ನಿಮಗೆ? ಎಲ್ಲ ಕೊಟ್ಟಿದೆ ಸರ್, ಇಲ್ಲ ಅಂತ ಹೇಳುದಿಲ್ಲ. ನಾನು ನೆಗ್ಲೆಕ್ಟ್ ಮಾಡಿ ಕಬಡ್ಡಿಯಿಂದ ಕೆಲವು ವಿಷಯವನ್ನು ಕಳ್ಕೊಂಡಿರ್ಬೋದು. ಇನ್ನೊಂದು ನಾನು ಮೇನ್ ಪಾಯಿಂಟ್ ಹೇಳುದು ಅಂದ್ರೆ, ಕಬಡ್ಡಿಯಿಂದ ನನಗೆ ಏನಾಗ್ಲಿಲ್ಲ ಅಂತ ತುಂಬ ಹೇಳ್ತಾರೆ. ಆದರೆ ನಾನು ಹೇಳುದು, ನಾವು ಕಬಡ್ಡಿ ಆಡ್ತಿರುವ ಸಂದರ್ಭದಲ್ಲಿ ಕಬಡ್ಡಿಯನ್ನೇ ಪ್ರೀತಿಸಿ ಹಣವನ್ನು ಪ್ರೀತಿಸದಿದ್ದಲ್ಲಿ ನಾವು ಅಚೀವ್ ಮಾಡ್ಬೋದು.
Super. ಈ ಪಾಯಿಂಟ್ ಸರ್ ನಾನು ಸತ್ಯ Super. ಹೇಳ್ತೇನೆ. ನಾನು ಇದೊಂದು ಮಾತು ಪ್ರತಿಯೊಬ್ಬರಿಗೆ ಹೇಳ್ತೇನೆ. Okay. ಯಾಕಂದ್ರೆ ಇದು ನಮ್ಮ- ಯಾವ ಫೀಲ್ಡ್ ಆದ್ರೂ ಸತ್ಯ ಆಕಾಶ ಅಣ್ಣ. ಹೌದು, ಹೌದು. ನಮಗೆ ಈ ಕಬಡ್ಡಿ ಅನ್ನುವಂಥ ಟ್ಯಾಲೆಂಟ್ ಆಗಿರ್ಬೋದು ಅಥವಾ ನಮ್ಮ ಚಾನೆಲ್ ಅನ್ನುವಂಥದ್ದಾಗಿರ್ಬೋದು, ನಾವು ಇದರ ದುಡ್ಡಿನ ಹಿಂದೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಪ್ರೀತಿ ಮಾಡ್ತಾ ಹೋದ್ರೆ ಅದಕ್ಕೆ ನೀವೇ- ಅದು ನಾನೇ ರೀಸನ್. ನೀವೇ ರೀಸನ್. ನಾವೇ ನೋಡಿದ್ದೇವೆ ನಿಮ್ಮ ಬಗ್ಗೆ. ನೋಡಿ ನೀವು ಎಷ್ಟು ಒಂದೂವರೆ ವರ್ಷ ಮೊದಲು ನೀವು ಇದ್ದದ್ದು, ಹೌದು. ಈಗ ಇರುವ ವಿಜಯ ಅದೇ. ವಿಖ್ಯಾತಿ ಪ್ರತಿಯೊಬ್ಬರಿಗೂ ಈಗ ವಿಜಯ ವಿಖ್ಯಾತಿ ಬೇಕು. ಅದೇ. ಖುದ್ದು ನಂಗು ಅದೇ. ಕರೆಕ್ಟ್ ಅಲ್ವಾ? ಇಲ್ಲದಿದ್ರೆ ವಿಜಯ ವಿಖ್ಯಾತಿ ಯಾರಂತ ಗೊತ್ತಿಲ್ಲ. ಅದೇ. ಒಂದು ಸಮಾಜದಲ್ಲಿ ಹೆಸರು ಮಾಡಿದಾಗ ಗುರುತಿಸಿದಾಗ ಮಾತ್ರ ನಮ್ಮ ಹೆಸರು ನೆನಪಾಗ್ತದೆ Correct. ಎಲ್ರಿಗೂ ಹೊರತು. ಹೌದು. ಆ ಗುರುತಿಸ್ಲಿಕ್ಕೆ ನೀವು ಬಂದ ಕಷ್ಟ ನಾವು ನೋಡಿದ್ದೇವೆ. ನಿಜ ನೀವು ನೋಡಿದ್ದೇವೆ, ಎಲ್ಲಿ ಸಹ ಹೌದು. ನೀವಾಗಿ ಹೋಗ್ತಿದ್ರಿ ಎಲ್ಲ ಕಡೆ. ನೀವು ಹೌದು. ವಿಡಿಯೋ ಮಾಡ್ತಿದ್ರಿ, ಅದೇ. ಎಡಿಟ್ ಮಾಡ್ತಿದ್ರಿ, ಯಾರು ನಿಮ್ಮನ್ನ ಇದು ಅದು ಮಾಡ್ತಿದ್ರು? ನೀವು ನೋಡಿರ್ತಕ್ಕಂಥ ಇದ್ದೇ ಇದೆ ನೋಡಿ. ಹೌದು, ನಿಜವಾಗ್ಲೂ. ಹೌದು. ಆಮೇಲೆ ನಾನು ಎಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿಲ್ಲ, ಏನು ಇಟ್ಕೊಳ್ಳಿಲ್ಲ. ನೀವು ಹೇಗೆ ಕಬಡ್ಡಿಯನ್ನ ಪ್ರೀತಿಸಿಕೊಂಡು ಹೋದ್ರೆ, ನೀವು ಹೇಳಿದ ಪಾಯಿಂಟ್ ನನಗೆ ಇಲ್ಲಿ ಟಚ್ ಆಯ್ತು. ಅದಕ್ಕೆ ದುಡ್ಡಿನ ಹಿಂದೆ ಹೋಗ್ಲಿಲ್ಲ, ನಾನು ಕಬಡ್ಡಿಯನ್ನು ಮಾತ್ರ ಹೋದೆ ಅಂತ. ನಾನು ಕೂಡ ಅದೇ ಮಾಡಿರೋದು. ಹೋಗಿ ಎಲ್ಲೆಲ್ಲೋ ಕೂತ್ಕೊಂಡು ಅವ್ರು ಏನೇ ಅವಮಾನಗಳು ಮಾಡಿದ್ರು ನಾನು ವಿಡಿಯೋ ಮಾಡ್ತಾ ಇದ್ದೆ. ಹೌದು. ಬಟ್ ಇವತ್ತು ರೀಚ್ ಆದ್ವಿ, ನೀವು ಕೂಡ ತಲುಪಿದ್ರಿ. ಹೌದು. ಸೊ ಅದಕ್ಕೆ ನಮ್ಮ ಮೀಟಪ್ ಏನ್ ಗೊತ್ತಾ, ಝೀರೋದಿಂದ ಬಂದವರ ಮೀಟಪ್ ಅಂತ ಹೇಳುವಂತದಲ್ಲ. ಅದೇ ಈಗ ಮೇಲೆ ಇಂಡೋರ್ ಮಾಡಿದೆ, ಮಾಡಿ ಆಯ್ತು. ಆಮೇಲೆ ಅದಕ್ಕೆ ಹೇಳಿದ್ರು ಪಿಲ್ಲರ್ ಆಗ್ಬೇಕಂತ. ಅದಕ್ಕೆ ನಾಳೆ ಪಿಲ್ಲರ್ ಬೇಡ, ಇದು ಕಂಬ ಏರಿಸಿ ಶೀಟ್ ಹಾಕಿ ಅಂತ. ಅದಕ್ಕೆ ಅವ್ರು ಇಂಜಿನಿಯರ್ ಹೇಳಿದ್ರು ಅದು ಗಲೀಜು ಕಾಣ್ತದೆ, ನೀನೊಂದು ಪಿಲ್ಲರ್ ತೆಗೆದು ಅದಕ್ಕೆ ಇದು ಮಾಡಂತ ಹೇಳಿ, ಸ್ಲೈಡ್ ಕೊಡಂತ ಹೇಳಿ ಪಿಲ್ಲರ್ ಮಾಡಿ ಸ್ಲೈಡ್ ಕೊಟ್ಟೆ. ಅಷ್ಟು ಕೊಡುವಾಗ ಮತ್ತೆ ಶೀಟ್ ಬಂದು ಹೇಳಿದ್ರು ಕರೆಕ್ಟ್ ಫುಲ್ ಟ್ರಸ್ ಹಾಕ್ಬೇಕಾಗ್ತದೆ, ಎಲ್ಲೂ ಕಂಬ ಬರಬಾರ್ದು ಅಂತ ಟ್ರಸ್ ಹಾಕಿದ್ರು. ಆಮೇಲೆ ಅದಾದ್ಮೇಲೆ ಆಯ್ತು, ಕೆಲವರು ಹೇಳಿದ್ರು ಅದು ಬಿಸಿ ಆಗ್ತದೆ, ಬಿಸಿದಾಗ್ತದೆ, ಆಡುವಾಗ ತುಂಬಾ ಬಿಸಿ ಆಗ್ತದೆ, ಶೀಟ್ ಸೀಲಿಂಗ್ ಬೇಕು, ಅದಕ್ಕೆ ಸೀಲಿಂಗ್ ಬೇಕಂತ ಹೇಳಿದ್ರು. ಅದಾಗುವಾಗ ಆಯ್ತು ಮನಸ್ಸಲ್ಲಿ, ನನ್ನ ಮನಸ್ಸಿಗೆ ಬಂತು fan ಇಷ್ಟೆಲ್ಲ ಆಗುವಾಗ ಫ್ಯಾನ್ ಬೇಕಲ್ಲ ಅಂತ ಆಯ್ತು, ಲೈಟ್ ಬೇಕಂತ ಆಯ್ತು. ಅದಕ್ಕೆ ಫುಲ್ ಫ್ಯಾನ್ ಲೈಟ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅರೇಂಜ್ಮೆಂಟ್ ಮಾಡಿ ಸೈಡ್ ಅಲ್ಲಿ ಫುಲ್ ಎಲ್ಲ ವಿಂಡೋ ಓಪನ್ ಇತ್ತು, ಫುಲ್ ಓಪನ್ ಇತ್ತು. ಆ ಸಂದರ್ಭದಲ್ಲಿ ನಾನು ಸೂರಜ್ ಅಂತ ನನ್ನ ಫ್ರೆಂಡ್ ಇದ್ದೇನೆ, ಫ್ರೆಂಡ್ಸ್ ದೇವಿನಗರದ, ನಿಮ್ಗೆ ಗೊತ್ತಿರಬಹುದು ತಂಡ, ಅದ್ರದ್ದು ಮೇನ್ ಅವ ಸೂರಜ್ ಅಂತ ಹೇಳಿ. ಅವ ಇಂಟೀರಿಯರ್ ಇದ್ರ ಫೀಲ್ಡ್, ಅವ ಇದ್ರ ಕೆಲಸ ಎಲ್ಲ ಅವ ಮಾಡುದು. ಅವನು ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ, ಅದ್ರ ಸ್ವಲ್ಪ ರೇಟಲ್ಲೆಲ್ಲ ಕಡಿಮೆ ಮಾಡಿದ. ಅದಕ್ಕೆ ಹೇಳಿದ ಒಳ್ಳೆ ವಿಂಡೋ ಇಡುವ, ಒಳ್ಳೆ ಮುಂದೆ ಗ್ಲಾಸ್ ಹಾಕಿ ಕೊಡ್ತೇನೆ, ಆ CNC ಕಟ್ಟಿಂಗ್ ಹಾಕಿ ಕೊಡ್ತೇನೆ, ಮಾಡಿದೆಲ್ಲ ಮಾಡು, ಅಮೌಂಟ್ ನೀನು ಸ್ಲೋಲಿ ಬೇಕಾದ್ರೆ ಕೊಡು, ಅದು ಪರ್ಫೆಕ್ಟ್ ಆಗಿ ಮಾಡು ಅಂತ ಹೇಳಿ. ಸಪೋರ್ಟಿವ್ ಅಲ್ಲ. ಒಳ್ಳೆ ಕೆಲಸಕ್ಕೆ ಹೊರಟಾಗ ನಾವು ಕೆಟ್ಟ ಜನರ ಬಗ್ಗೆ ಮಾತ್ರ ಥಿಂಕ್ ಮಾಡ್ತೀವಿ, ಆದ್ರೆ ನಮ್ಮಲ್ಲಿರೋ ಒಳ್ಳೆ ಜನಗಳು ಎಷ್ಟಿದ್ದಾರೆ ನೋಡಿ. ಒಳ್ಳೆ ಜನಗಳು ಕೆಲವೇ ಇರ್ಬೋದು, ಆದ್ರೆ ಇಷ್ಟು ಸಪೋರ್ಟಿವ್ ಆಗಿ ನೀವು ಮಾಡು ಅಂತ. ಇದರಿಂದ ಈ ಕೋಚಿಂಗ್ ಸೆಂಟರಿನ ಉದ್ದೇಶ ಎಂತ, ಇದರಿಂದ ಏನು ಕ್ರಿಯೇಟ್ ಮಾಡ್ಬೇಕು ಅಂದಿದ್ದೀರಿ? ಉದ್ದೇಶಕ್ಕಿಂತ ಮೊದಲು ಇಷ್ಟೆಲ್ಲ ಆದ್ಮೇಲೆ ವಿಕ್ಕಿಯನ್ನ ನನ್ನ ಹತ್ರ ಮ್ಯಾಟ್ ಇರಲಿಲ್ಲ. ಮ್ಯಾಟ್ ಇರಲಿಲ್ಲ, ಹಳೆ ಮ್ಯಾಟ್ ಅನ್ನು ತಂದು ಇನೋಗ್ರೇಷನ್ ಮಾಡ್ಬೇಕಂತಿದ್ದೆ. ಆ ಸಂದರ್ಭದಲ್ಲಿ ರಕ್ಷಿತಿಗೆ ಕಾಲ್ ಮಾಡಿ ಕೇಳಿದೆ, ಪರ ಮ್ಯಾಟ್ ಮಾರ ಎಂಚಿನವನು ಹಳೆ ಮ್ಯಾಟ್ ಅಲ್ಲಿ. ತುಂಬಾ ಜನ ಹೇಳಿದ್ರು 25 ಲಕ್ಷ ಖರ್ಚಾಯ್ತು ಇದಕ್ಕೆ ಟೋಟಲ್ ಆಗಿ, ಇಷ್ಟು ಸೆಟ್ಟಿಂಗ್ ಮ್ಯಾಟ್ ಬಿಟ್ಟು 20 ಲಕ್ಷ ಲೋನ್ ಮಾಡಿದೆ ಇದಕ್ಕೋಸ್ಕರ, ಸಪರೇಟ್ ಲೋನ್, ಸ್ಪೋರ್ಟ್ಸ್ ಲೋನ್ ಅಂತ. ಹಾಗಾಗಿ ಅವ್ರು ಕೇಳಿದ್ರು ಇದಕ್ಕೆ ಎಂತ ಮಾಡ್ತೆ ಅಂತ. ಅದಕ್ಕೆ ಆ ಸಂದರ್ಭದಲ್ಲಿ 1 ವರ್ಷದಿಂದ ನನ್ನೊಟ್ಟಿಗೆ ಪ್ರಕಾಶ್ ಗುಂಪಲ್ ಅಂತ ಇದ್ದ, ನಿಮ್ಗೆ ಗೊತ್ತಿರಬಹುದು, ಗೊತ್ತಿದೆ. ದಕ್ಷಿಣ ಕನ್ನಡದಲ್ಲಿ ಹೋದ ಡಿಸೆಂಬರ್ ಇಂದ ಈ ಡಿಸೆಂಬರ್ಗೆ ಅವರು 11 ಮ್ಯಾಚ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. 11ರಲ್ಲಿ 10ರಲ್ಲಿ ಚಾಂಪಿಯನ್ ಆಗಿದ್ದಾರೆ. ಒಂದು ಮ್ಯಾಚ್ ಅಲ್ಲಿ ಮಾತ್ರ ಸೆಮಿಯಲ್ಲಿ ಸೋತದ್ದು, 10 ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಕಾರಣ ಒಂದೇ ಏನಂದ್ರೆ, ಆ ಟೀಮಲ್ಲಿ, ಅವರ ಟೀಮಲ್ಲಿ ಯಾರು ಆಡ್ತಾರೆ ಪ್ಲೇಯರ್ಸ್, ಅವರಿಗೆ ಬಂದವರು ಫಸ್ಟ್ ರೌಂಡ್ ಅಪ್ ಮಾಡಿ ಹೇಳುದು ಒಂದೇ ಮಾತು, ಇಲ್ಲಿ ಇಂಜುರಿ ಆದ್ರು, ಇಲ್ಲಿ ನಿನ್ಗೆ ಏನೇ ಆದ್ರೂ ನಾನು ನೋಡ್ಕೊಳ್ತೇನೆ, ನಿನ್ಗೆ ನನ್ನ ಮ್ಯಾಚ್ ವಿನ್ ಮಾಡಿ ಕೊಟ್ಟು ನೆಕ್ಸ್ಟ್ ನಿನ್ಗೆ ಏನ್ ಬೇಕು ನನ್ನ ನಂಬರ್ ತಗೋ, ನೀನ್ ಕಾಲ್ ಮಾಡಿ ಹೇಳು, ನಿನ್ಗೆ ಎಲ್ಲ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿ ಅವರು ಹೇಳಿದಾಗೆ ಮಾಡಿದ್ದಾರೆ, ಹೇಳಿದಾಗೆ ನಡ್ಕೊಳ್ತಾರೆ. ಅವ್ರ ಹತ್ರ ಒಂದು ಮಾತು ಕೇಳಿದ್ದೆ ನಾನು 6 ಮಂತ್ ಬ್ಯಾಕ್, ನಂದು ಇಂಡೋರ್ ಆಗ್ತದೆ, ನನ್ಗೇನಾದ್ರು ನೀವು ಹೆಲ್ಪ್ ಮಾಡ್ಬೇಕಂತ. ಯಾಕಂದ್ರೆ ನಿಮ್ಮ ಟೀಮನ್ನು ನಾನು ಇಷ್ಟು ಸೆಟ್ ಮಾಡ್ತಿದ್ದೇನೆ, ಇಷ್ಟು ಹೆಸರು ಮಾಡ್ತಿದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಫುಲ್ ಥಿಂಕಿಂಗ್ ಎಂತ ಇದೆ ಅಂದ್ರೆ, ಅವ ಪ್ರಕಾಶ್ ಕುಂಪಲ ಸೇರಿಕೊಂಡು ಇವ ಒಟ್ರಾಸಿ ಹಣ ಮಾಡಿದ. ಈಗಂತೂ ದೊಡ್ಡ ಮನೆ ಕಟ್ಟಿದ, ಅದರಲ್ಲಿ ಹಣ ಮಾಡಿದ. ಇದು ಬರುವಂತ ಸಹಜ. ಅದಂದ್ರೆ ಅದು ನಿಮ್ಮ ಜೀವನದಲ್ಲಿ ಫಸ್ಟ್ ಟೈಮ್ ಕೇಳಿದಲ್ಲ, ನಿಮ್ಗೂ ಗೊತ್ತು. ಸ್ಮೈಲ್ ಮಾಡಿ ತಗೊಳ್ತೀನಿ, ಸ್ಮೈಲ್ ಮಾಡಿ ತಗೊಳ್ತೀನಿ. ಆದ್ರೆ ನನ್ಗೆ 3.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವ್ರು ಮ್ಯಾಟ್ ಕೊಟ್ರು, ಹೊಸ ಮ್ಯಾಟ್ ಸ್ಪಾನ್ಸರ್ ಪ್ರಕಾಶ್ ಕುಂಪಲ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಿ, ಇಂಥ ಒಬ್ಬ ಕನಸಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಿರತಕ್ಕಂತ ಪ್ರಕಾಶ್ ಕುಂಪಳ ಅವರಿಗೆ ವಿಶೇಷವಾದ ಧನ್ಯವಾದ. ನಿಮ್ಮಿಂದಾಗಿ ನಮ್ಮ ಜಿಲ್ಲೆಯಲ್ಲಿ ಕಬಡ್ಡಿ ಬೆಳೀತಾ ಇದೆ, ಉಳಿತಾ ಇದೆ, ಧೈರ್ಯದಿಂದ ಹುಡುಗರು ಹೆಜ್ಜೆ ಇಡ್ತಾ ಇದ್ದಾರೆ. ಸೊ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಅವರಂದ್ರೆ ಈಗ ಇದರಲ್ಲಿ ಅವರ ಫೀಲ್ಡ್ ಅಲ್ಲಿ ಬೆಳಿಲಿಕ್ಕೆ, ರಾಜಕೀಯವಾಗಿ ಬೆಳಿಲಿಕ್ಕೆ ನೋಡ್ತಿದ್ರು. ಅವ್ರಿಗೆ ಒಂದು ಪೊಸಿಷನ್ ಅಂತ ಆದ್ರೆ ಅವರ ಫಸ್ಟ್ ಕನಸು ತುಂಬಾ ಬೇರೆ ಲೆವೆಲ್ ಅಲ್ಲಿ ಆಗ್ಲಿ ಅಷ್ಟೇ ನಾವು ಕೇಳಿಕೊಳ್ಳೋದು, ದೇವರ ಜೊತೆ ಪ್ರಾರ್ಥನೆ ಮಾಡ್ಕೊಳ್ಳುವ, ಒಳ್ಳೇದಾಗ್ಲಿ ನನಗೆ ಅಷ್ಟೇ. ಇದರ ಉದ್ದೇಶ ಏನು, ಇಲ್ಲಿ ಏನು ಕ್ರಿಯೇಟ್ ಮಾಡಬೇಕು? ಉದ್ದೇಶ, ಮೈನ್ ಉದ್ದೇಶ ಸರ್, ಈ ಕನಸು ಬರ್ಲಿಕ್ಕೆ ಕಾರಣ ನಾನು ಅಂದ್ರೆ ರೀಸೆಂಟ್ ಆಗಿ ಫ್ರೆಂಡ್ಸ್ ಉಲ್ಲಾಲ್ ಅಂತ ಸ್ಟಾರ್ಟ್ ಮಾಡಿ ಆದ್ಮೇಲೆ
ಅಲ್ಲಿ ಮ್ಯಾಚ್ ಮಾಡಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಎಲ್ಲರೂ ಮಕ್ಕಳು ಕಾಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಸರ್ ನೀವು ಕೋಚಿಂಗ್ ಕೊಡೋದಿಲ್ವಾ ಅಂತ. ಇಲ್ಲಿ ಪಕ್ಕದಲ್ಲಿ ಜಾಗ ಇದೆ, 20 ಸೆಂಟ್ಸ್ ಜಾಗ ಇದೆ, ಅದು ನಮ್ದಲ್ಲ, ನಮ್ಮ ಅಣ್ಣಂದು. ನಮ್ಗೆ ಅನ್ನ ಬೀಳ್ತಾರೆ ಅವರು, ನಮ್ಮ ಫ್ಯಾಮಿಲಿಯಲ್ಲಿ. ಅವರು ತೆಗ್ದಾಕಿದ ಜಾಗ, ಅವ್ರು ಇಷ್ಟವರೆಗೆ ಅದನ್ನು ಯೂಸ್ ಮಾಡಲಿಲ್ಲ. 6-7 ವರ್ಷದಿಂದ ನಾವೇ ಯೂಸ್ ಮಾಡ್ತಿದ್ವಿ. ಅಲ್ಲಿ ಫೆಡ್ಲೈಟ್ ಹಾಕಿ ಕೋಚಿಂಗ್ ಕೊಡ್ತಾ ಇದ್ದೆ, ಮಡ್ಡಲ್ಲಿ JCB ಅಲ್ಲಿ ತಂದು ಕ್ಲೀನ್ ಮಾಡಿ ಅಲ್ಲಿ ಮಡ್ ಕೋರ್ಟಲ್ಲಿ ಕೋಚಿಂಗ್ ಕೊಡ್ತಾ ಇದ್ದೆ. ಹಾಗೆ ಇವಾಗ ಏನಿದೆ ಟ್ರೆಂಡ್ ಮ್ಯಾಟ್ ಆಗಿದೆ. ಮಡ್ಡಲ್ಲಿ ಆಡಿದವನಿಗೆ ಮ್ಯಾಟ್ ಅಲ್ಲಿ ಸ್ಪೀಡ್ ಆಗ್ತಿಲ್ಲ ಗೇಮ್. ಅಂದ್ರೆ ಮ್ಯಾಟ್ ಅಲ್ಲಿ ಇಂಜುರೀಸ್ ಆಗ್ತದೆ, ಮಡ್ಡಲ್ಲಿ ಇಂಜುರೀಸ್ ಆಗುದಿಲ್ಲ. ಆದ್ರೆ ಮಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿ ಮ್ಯಾಟ್ ಅಲ್ಲಿ ಸ್ಪೀಡ್ ಆಗ್ಲಿಕ್ಕೆ ಆಗುದಿಲ್ಲ. ಮ್ಯಾಟ್ ಪ್ರಾಕ್ಟೀಸ್ ಬೇಕಾಗ್ತದೆ. ಈಗ 2 ಕಾನ್ಸೆಪ್ಟ್ ಬೇಕಾಗ್ತದೆ. ಹಾಗಾಗಿ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಎಲ್ಲ ಕಡೆ ಹಾಲ್ ಹುಡುಕ್ತಿದ್ದೆ. ನನ್ಗೀಗ ಯಾವ್ದು ಸಹ ಹೆಸರು ತೆಗಿಲಿಕ್ಕೆ ಹೋಗುದಿಲ್ಲ, ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ ನನಗೆ. ಶ್ರೀಕಾಂತ್ ಬಂಗೇರ್ ಅಂತೇಳಿ ವಿದ್ಯಾಂಜನ ಅಧ್ಯಕ್ಷರು, ವಿದ್ಯಾಂಜನ ಅವ್ರು ನನ್ಗೆ ದೊಡ್ಡ ಸಪೋರ್ಟ್ ಮಾಡಿದ್ದಾರೆ. ಉಳ್ಳಾಲದಲ್ಲಿ ಅವರ ಸಪೋರ್ಟ್ ದೊಡ್ಡದು. ಅವ್ರು ನನ್ಗೆ ಎಲ್ಲ ಕಡೆ ಹಾಲ್ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಕೆಲವು ಕಡೆ ಹಾಲ್ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದು, ಸಾರ್ವಜನಿಕ ಹಾಲ್ ಅಲ್ಲಿ ಪ್ರಾಕ್ಟೀಸ್ ಮಾಡೋ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಅಲ್ಲಿ ಎಲ್ಲರೂ ಬಂದು ಹೋಗ್ತಾರೆ. ನಾವು ಪ್ರಾಕ್ಟೀಸ್ ಮಾಡಿ ಹೋದ ನಂತರ ಅಲ್ಲಿ ಲೈಟ್ ಆನ್ ಇರ್ತಾ ಇತ್ತು ಕೆಲವೊಮ್ಮೆ. ಅಲ್ಲಿ ಕೆಲವರು ಬೇಡದ ಮಕ್ಕಳೆಲ್ಲ ಅಲ್ಲಿ ಸಿಗರೇಟ್ ಎಲ್ದು ಬಿಸಾಕುದು, ಕುಡ್ದು ಬಿಸಾಕುದು, ಈ ತರ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ 1-2 ಸಲ ನಮ್ಗೆ ಅದು ನಿಮ್ದು ಕಬಡ್ಡಿ ಅವರಿಂದಾಗಿ ಅಲ್ಲಿ ಗಲೀಜಾಗ್ತುಂಟು, ನೀವು ಕುಡ್ದು ಬಾಟ್ಲಿ ಹಾಕ್ತೀರಿ ಅಂತೇಳಿ ನಮ್ಗೆ ಸುಮ್ಮನೆ ನಮ್ದು ನನ್ನ ಒಟ್ಟಿಗಿದ್ದ ಪ್ಲೇಯರ್ ಅನ್ನು ನಾನು ಸಿಗರೇಟ್ ಕುಡಿಯುವುದು ಬಿಡಿ, ಒಂದು ಬೇರೆ ಚಟ ಇದ್ದು ನನ್ನ ಒಟ್ಟಿಗಿದ್ದವನನ್ನು ನಾನು ಬಿಡುದಿಲ್ಲ. ಯಾಕಂದ್ರೆ ನಾನು ಕಲ್ತಿಲ್ಲ, ನನ್ನ ಒಟ್ಟಿಗಿರೋ ಸ್ಟೂಡೆಂಟ್ಗೆ ಬ್ಯಾಡ್ ಹ್ಯಾಬಿಟ್ಸ್ ಬರ್ಲಿಕ್ಕೆ ನಾನು ಬಿಡುದಿಲ್ಲ. ಬಂದ್ರೆ ಅಂತವ್ರು ನನ್ನ ಟೀಮ್ ಇಂದ ತೆಗೆದು ಬಿಡ್ತೇನೆ ನಾನು. ಅದು ಫಸ್ಟ್ ಮಾಡೋದು. ಹಾಗೆ ಬಂತು. ಇನ್ನೊಂದು ಕಡೆ ಹೋಗಿ ಕೋಚಿಂಗ್ ಕೊಡ್ತಾ ಇದ್ದೆ. ಔಟ್ ಸೈಡ್ ಅವ್ರ ಮಕ್ಕಳು ಬರ್ತಾ ಇದ್ರು, 10-20 ಜನ ಕೋಚಿಂಗ್ಗೆ ಬರ್ತಾ ಇದ್ರು. ಕೋಚಿಂಗಿಗೆ ನಾನು ಅಮೌಂಟ್ ಅಂತ 1 ರೂಪಾಯಿ ತಗೊಳ್ತಿರ್ಲಿಲ್ಲ. ವಿಜಯ್ ವಿಖ್ಯಾತನ ಇದು ಓಪನ್ ಆಗಿ ಹೇಳ್ತೇನೆ, ನಾನು ಕೋಚಿಂಗ್ 1 ರೂಪಾಯಿ ತಗೊಳ್ತಿರ್ಲಿಲ್ಲ. ನನ್ಗೆ ಮ್ಯಾಟ್ ಕೊಟ್ಟಿದ್ದದ್ದು ಯುವ ಸಬಲೀಕರಣ ಇಲಾಖೆಯವರದ್ದು, ಮಂಗಲ ಸ್ಟೇಡಿಯಂ ಇಂದ ಗವರ್ಮೆಂಟ್ ಮ್ಯಾಟ್ ನನಗೆ ಫ್ರೀ ಆಗಿ ಕೋಚಿಂಗ್ ಕೊಡೋದಕ್ಕೆ. ಅಮೇಚೂರ್ ಅಂಡರ್ ಅಲ್ಲಿ ಪುರುಷೋತ್ತಮ್ ಸರ್ ಅವರು ಮಾತಾಡಿ, ಪ್ರದೀಪ್ ಸರ್ ಅವರು ಮಾತಾಡಿ ನನಗೆ ಕೊಟ್ಟಿದ್ದು ಮ್ಯಾಟ್. ಅದು ಫ್ರೀ ಆಗಿ ಮ್ಯಾಟ್ ಬಂದಿತ್ತು. ನಾನು ಫ್ರೀ ಆಗಿ ಕೋಚಿಂಗ್ ಕೊಡ್ತಿದ್ದೆ. ನಾನು ಕಾಲೇಜಿಗೆ ಹೋಗಿ ಫ್ರೀ ಟೈಮ್ ಅಲ್ಲಿ ಕೋಚಿಂಗ್ ಕೊಡ್ತಿದ್ದು. ಆ ಸಂದರ್ಭದಲ್ಲಿ 10, 20, 30, 40 ಮಕ್ಕಳು ಸಹ ಬರ್ತಾ ಇದ್ರು. ನಾನು ಕೋಚಿಂಗ್ ಕೊಡ್ತಿದ್ದೆ ಎಲ್ರಿಗೆ ಸಹ. ಯಾರ ಹತ್ರ ಫೋನ್ ಮಾಡಿ ಕರೆದವ್ರು ಎಲ್ಲರೂ ಸುಳ್ಳಲಿಗೆ ಬಾ ಅಂತ ಹೇಳ್ತಿದ್ದೆ. ಮತ್ತೆ ಟೀಮ್ ಆಗಿ ಬರ್ತಿದ್ರು. ಇನ್ನೊಂದು ಕಡೆ ಕೋಚಿಂಗ್ ಕೊಡ್ತಿದ್ದೆ. ಅಲ್ಲಿ ಸಹ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಅಲ್ಲಿ ನನ್ನ ಹತ್ರ 15,000, 20,000 ರೆಂಟ್ ಕೇಳಲಿಕ್ಕೆ ಸ್ಟಾರ್ಟ್ ಕೇಳಿದ್ರೆ ದುಡ್ಡು ತಗೊಳ್ಳೋದಿಲ್ಲ. ನೋಡಿದವ್ರು ಹೇಳ್ತಿದ್ರಂತೆ, ಅವ ತಿಂಗಳಿಗೆ 2,000 ತಗೊಳ್ತಾನೆ, 1,000 ತಗೊಳ್ತಾನೆ, ನೀವು ಯಾಕೆ ಅವನಿಗೆ ರೆಂಟ್ ತಗೊಳ್ಳೋದಿಲ್ಲ ಅಂತ ಹೇಳಿ. ಮಕ್ಕಳು ಯಾರು ಕೂಡ ಒಬ್ರು, ನಾನು ಓಪನ್ ಆಗಿ ಹೇಳ್ತಿದ್ದೆ, ಯಾರ ಹತ್ರ ಆದ್ರೂ ಕೇಳಿ. ಒಬ್ಬನ ಹತ್ರ 1,000 ತಗೊಂಡಿದ್ದೇನೆ ಅಂತ ಆಗಿದ್ರೆ ನಾನು ಫೀಲ್ಡೇ ಬಿಡ್ತೇನೆ ಅಂತ, ಕೋಚಿಂಗ್ ಫೀಲ್ಡೇ ಬಿಡ್ತೇನೆ. ಯಾಕಂದ್ರೆ ಆ ತರ ಮಾಡ್ಲಿಕ್ಕೆ ಆ ಸಂದರ್ಭದಲ್ಲಿ ಮನಸ್ಸಲ್ಲಿ ಬಂತು ನನ್ಗೆ ಏನಂದ್ರೆ, ನಮ್ಮ ತಲೆಗೆ ನಮ್ಮ ಕೈ ಆಗಿರುವಾಗ ನಮ್ಮ ಹತ್ರನೇ ಓನ್ ಆಗಿ ಏನಾದ್ರೂ ಇರ್ಬೇಕು. ನಾನೀಗ ಕಬಡ್ಡಿ ಫೀಲ್ಡ್, ಕೋಚಿಂಗ್ ಅಂದ್ಮೇಲೆ ನಂದೇ ಒಂದು ಜಾಗ ಇರಬೇಕು, ನಂದೇ ಒಂದು ಇಂಡೋರ್ ಇರಬೇಕು, ಇಂಡೋರ್ ಕೋಚಿಂಗ್ ಇರಬೇಕು. ಈಗ ಫ್ರೆಂಡ್ಸ್ ಉಲ್ಲಾಲ ಅಂತ ಇಟ್ಟು ಕೋಚಿಂಗ್ ಕೊಡ್ತಾ ಇದ್ದೆ. ಫ್ರೆಂಡ್ಸ್ ಉಲ್ಲಾಲ ಕಬಡ್ಡಿ ಅಕಾಡೆಮಿ ಅಂತ ಮಾಡಿರ್ಲಿಲ್ಲ. ಇವತ್ತು ನಾನು ಹೆಸರು ಕೊಟ್ಟೆ, ಫ್ರೆಂಡ್ಸ್ ಉಲ್ಲಾಲ ಕಬಡ್ಡಿ ಅಕಾಡೆಮಿ ಅಂತ ಹೇಳಿ ಹೆಸರು ಕೊಟ್ಟು ನಾನು ನಿನ್ನೆ ಇನೋಗ್ರೇಷನ್ ಮಾಡಿದೆ. ಉದ್ಘಾಟನೆ ಸಮಾರಂಭ ಇತ್ತು. ಅಮೇಚೂರ್ ಆಗಿರ್ಬೋದು, ಎಲ್ಲರೂ ಬಂದಿದ್ದಾರೆ, ದಕ್ಷಿಣ ಕನ್ನಡದ ಎಲ್ಲರೂ ಬಂದಿದ್ದಾರೆ. 4 ಕ್ಲಬ್ ಆಗಿದೆ, 10 ಕ್ಲಬ್ ಆಗಿದೆ, ಎಲ್ಲ ಕ್ಲಬ್ ಅವರು ಸೇರ್ತಿದ್ದಾರೆ. ನಿನ್ನೆ ಪ್ರತಿಯೊಂದು ಕ್ಲಬ್ ಅವರು ನನ್ನ ಹತ್ರ ಬಂದಿದ್ದಾರೆ. ಆ ತರ ಇರುವಾಗ ನಾನು ನನ್ನ ಹೆಸರು ಇಟ್ಟು ಮಾಡುದು ಅದು ನನ್ನ ಸ್ವಂತ ಆಯ್ತು. ಫ್ರೆಂಡ್ಸ್ ಉಲ್ಲಲ್ಲ ಅಂದ ಕೂಡಲೇ ಅದು ಎಲ್ಲರದಾಯ್ತು. ಅದೇ ನನಗೆ ಬೇಕಾಗಿದ್ದಂಥದ್ದು. ಅದೇ ನಿಮ್ಮ ಒಳಗಿರುವ ನಿಜವಾದ ಆಕಾಶ ಅವರ ಗುಣ. ಜೊತೆಗೆ ಇಲ್ಲಿ ಬಂದು ಕೋಚಿಂಗ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವರನ್ನ ನೋಡ್ಕೊಳ್ತಾರೆ ಅದರ ಬಗ್ಗೆ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ. ನನ್ಗೆ ಇದಕ್ಕಂತ ಹೇಳಿ ನಾನು 20 ಲಕ್ಷ ಲೋನ್ ಮಾಡಿದ್ದೆ. 20 ವರ್ಷ 18,500 ಕಟ್ಟಬೇಕು. ತಿಂಗಳಿಗೆ 18,500 ಬರ್ಬೇಕು. ಇಷ್ಟು ಫ್ಯಾನ್ ಲೈಟ್ ಆನ್ ಆಗ್ತದೆ, ಒಳ್ಳೆ ವ್ಯವಸ್ಥೆ. ತಿಂಗಳಿಗೆ ಒಂದು 3,000 ಆದ್ರೂ ಕರೆಂಟ್ ಬಿಲ್ ಬರ್ತದೆ. ಒಂದು ಏನಿಲ್ಲದಿದ್ರು ಆಚೆ 20,000 ರಿಂದ 25,000 ತಿಂಗಳಿಗೆ ಇದ್ರಲ್ಲಿ ಇನ್ಕಮ್ ಬೇಕು. ಈ ಇನ್ಕಮ್ ಇಲ್ಲದಿದ್ರೆ ನಾನು ಇಷ್ಟೆಲ್ಲ ಮಾಡಿ ನಾನು ಹಿಂದೆ ಬೀಳ್ತೆ ಹೋಗ್ತೇನೆ, ಎಲ್ಲ ಕಳ್ಕೊಳ್ತೇನೆ. ಎಲ್ಲ ಸಾಕಷ್ಟು ಮಂದಿ ಕೋಚಿಂಗ್ಗಳು ಇರುವಾಗ್ಲೂ ಮಕ್ಕಳು ಆಕಾಶ್ ಶೆಟ್ಟಿ ಅವರನ್ನೇ ಹುಡುಕಿಕೊಂಡು ಬರ್ತಾರೆ. ಅದೊಂದು ಇದೆ, ಅಂದ್ರೆ ನಿಮ್ಮ ಕೋಚಿಂಗ್ ಅಲ್ಲಿ ಬೆಳಿಬೇಕು, ನಿಮ್ಮ ಕೋಚಿಂಗ್ ಮೂಲಕ ನಾವು ಕಲಿಬೇಕು ಅಂತ ಹುಡುಕಿಕೊಂಡು ಬರ್ತಾರೆ. ಏನು ನಿಮ್ಮಲ್ಲಿ ಸ್ಪೆಷಾಲಿಟಿ ಇದೆ? ಸ್ಪೆಷಾಲಿಟಿ ಅಂದ್ರೆ ಸರ್, ಬೇರೆ ಕಡೆ ಎಲ್ಲ ಯಾವ ತರ ತಗೊಳ್ಳಿ. ಈಗ ನಮ್ದೇ ನಮ್ಮ ಡಿಸ್ಟಿಕ್ ಅಲ್ಲಿ ಬೇರೆ ಕಡೆ ಫ್ರೀ ಎಜುಕೇಶನ್ ಯಾವ ರೀತಿ ಇದೆ ಅಂದ್ರೆ, 500 ಜನರನ್ನು ಸೆಲೆಕ್ಷನ್ ಟ್ರಯಲ್ಸ್ ಮಾಡಿ 5 ಜನರನ್ನು ತಗೊಳ್ತಾರೆ. ಆ 5 ಜನರು ಸಹ ಎಕ್ಸ್ಟ್ರಾರ್ಡಿನರಿ ಪ್ಲೇಯರ್ ಆಗಿರ್ತಾರೆ, ಸ್ಕಿಲ್ಫುಲ್ ಆಗಿರ್ತಾರೆ. ಅವರಿಗೆ ಅಲ್ಲಿರುವ ವ್ಯಕ್ತಿ ಕೋಚ್ ಕೊಟ್ಟು ಅವನನ್ನು ಅದಕ್ಕಿಂತ ಸ್ವಲ್ಪ ಮೇಲೆ ಕೊಂಡು ಕರೆಕ್ಟ್ ಅಲ್ವಾ? ಅವ ಮೊದಲೇ ಒಂದು ನ್ಯಾಷನಲ್ ಆಡುವವರೆಗೆ ಈ ಮೆಚೂರ್ಡ್ ಇರ್ತಾನೆ. ಅಲ್ಲಿ ಕೋಚ್ ಆಗಿ ಸಿಕ್ಕಿದವ ಅವನ ಸ್ಕಿಲ್ ಅನ್ನು ಸ್ವಲ್ಪ ಚೇಂಜ್ ಮಾಡಿ ಸ್ಕಿಲ್ಫುಲ್ ಮಾಡಿ ಅವನನ್ನು ಮೇಲೆ ಕೊಂಡೋಗ್ತಾನೆ. ನಮ್ಮದ್ರಲ್ಲಿ ಹೇಗೆ ಅಂದ್ರೆ, ಈಗ ನನ್ನ ಕಾಲೇಜಲ್ಲಿ, ನಾನಿದ್ದ ಕಾಲೇಜಲ್ಲಿ ನಂದು ಸೆಲೆಕ್ಷನ್ ಟ್ರಯಲ್ಸ್ ಲಾಸ್ಟ್ ಇರ್ತದೆ. ಎಲ್ಲಾ ಕಡೆದು ಸೆಲೆಕ್ಷನ್ ಟ್ರಯಲ್ಸ್ ಮುಗ್ದಿರ್ತದೆ. ಎಲ್ಲಾ ಕಡೆ ರಿಜೆಕ್ಟ್ ಆದ ಮಕ್ಕಳು ನಮ್ಮಲ್ಲಿಗೆ ಬರುದು.
ಆ ಸಂದರ್ಭದಲ್ಲಿ ನಾನು ಸೆಲೆಕ್ಷನ್ ಟ್ರಯಲ್ಸ್ ಮಾಡ್ತೇನೆ. ನನಗೆ ನೋಟೆಡ್ ಪ್ಲೇಯರ್ ಅಂತ ಸಿಗುದಿಲ್ಲ. ನಾನು 5 ಜನ ತಗೊಳ್ಳಿದ್ದೇನೆ. ನಾನು ಮಿನಿಮಮ್ 10 ರಿಂದ 20 ಜನ ತಗೊಳ್ತೇನೆ. ನಾನೊಂದು 5 ಜನರಿಗೆ ಫ್ರೀ ಎಜುಕೇಶನ್ ಕೊಟ್ಟರೆ ಒಂದು 15 ಜನಕ್ಕೆ ಫೀಸ್ ಕನ್ಸೆಷನ್ ಕೊಡ್ತೇನೆ. ಒಂದು 5,000 10,000 ಫೀಸ್ ಕನ್ಸೆಷನ್ ಕೊಡ್ತೇನೆ. ಮತ್ತೆ ನನ್ನ ಬಳಿ ಈಗ ನಂದೇ ಒಂದು PG ಇದೆ, ಅದು ಸಹ ರೆಂಟೆಡ್ PG. ಅದಕ್ಕೆ ರೆಂಟ್ ಕಟ್ಟಿ ನನ್ನ ಮಕ್ಕಳಿಗೆ ಒಂದು 5,000, ಕೆಲವರಿಗೆ 4,000, ಕೆಲವರಿಗೆ 3,000 ಈ ರೀತಿ ತಗೊಳ್ತೇನೆ. ಅವರ ಬ್ಯಾಕ್ ಗ್ರೌಂಡ್ ನೋಡ್ಕೊಳ್ತೇನೆ. ಬ್ಯಾಕ್ ಗ್ರೌಂಡ್ ನೋಡಿ ತುಂಬಾ ಕಷ್ಟ ಇದ್ರೆ ಅವ ಎಕ್ಸ್ಟ್ರಾರ್ಡಿನರಿ ಪ್ಲೇಯರ್ ಅಂತ ಹೇಳಿ ಕಬಡ್ಡಿಯಲ್ಲಿ ಪ್ರೀತಿಯಲ್ಲಿ ನನ್ನೊಟ್ಟಿಗೆ ಇರ್ಬೇಕಂತ ಯಾರು ಬರ್ತಾನೆ ಅವನಿಗೆ ನಾನು ಹೆಲ್ಪ್ ಮಾಡ್ತೇನೆ. ನನ್ನೊಟ್ಟಿಗೆ ಈಗಿದ್ದಾರೆ ಒಂದು 10 ಜನ ಇದ್ದಾರೆ, ಅದರಲ್ಲಿ ಒಂದು 8-9 ಜನ ಏನು ಅಚೀವ್ ಮಾಡಲಿಲ್ಲ ಇಷ್ಟವರೆಗೆ. ತಾಲೂಕು ಡಿಸ್ಟ್ರಿಕ್ಟ್ಸ್ ಇಲ್ಲ. ಅವರನ್ನೀಗ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಇನ್ನಂತೂ ಇಲ್ಲಿ ಬಂದ ಮೇಲೆ ಅಂತೂ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಮಾಡ್ತೇನೆ, ಕರೆಕ್ಟ್ ಆಗಿ ಕೋಚಿಂಗ್ ಕೊಡ್ಬೋದು. ಇಷ್ಟವರೆಗೆ ನನಗೆ ಮನಸ್ಸು ಬಂದಾಗ ಹೋಗಿ ಕೋಚಿಂಗ್ ಕೊಡ್ಲಿಕ್ಕೆ ನನಗೆ ವ್ಯವಸ್ಥೆ ಇರಲಿಲ್ಲ. ಇನ್ನು ಬೇಕಾದ್ರೆ ನನಗೆ ಇಲ್ಲೇ ಮಲಗಿದ್ರು ಎದ್ದು ಬಂದು ಕೋಚಿಂಗ್ ಕೊಡ್ಬೋದು, ನಾನು ಫ್ರೀ ಆಗಿರುವಾಗ ಬಂದು ಕೋಚಿಂಗ್ ಕೊಡ್ಬೋದು, ಎನಿ ಟೈಮ್ ಕೋಚಿಂಗ್ ಕೊಡ್ಬೋದು. ಆ ರೀತಿಯಾಗಿ ಏನೂ ಇಲ್ಲದ ಪ್ಲೇಯರ್ ಅನ್ನು ಬೆಳೆಸಲಿಕ್ಕೆ ಈಸಿ ಆಗ್ತದೆ. ಇಲ್ಲಿ ಈ ಏರಿಯಾದ ವ್ಯಕ್ತಿಗಳಿಗೆ ಅಥವಾ ಆಟಗಾರರಿಗೆ ಮಾತ್ರ ಕೋಚಿಂಗ್ ಕೊಡ್ಬೇಕಂತ ಯೋಚನೆ ಮಾಡಿದ್ದೀರಾ, ಅಥವಾ ರಾಜ್ಯದ ಮೂಲೆಗಳಿಂದ ನಿಮ್ ಜೊತೆ ಕೋಚಿಂಗ್ ಪಡಬೇಕು ಅಂತ ಹೇಳಿ ಬಂದ್ರೆ ಕೋಚಿಂಗ್ ಕೊಡ್ತೀರಾ ಅಂತ? ನಾನು ಎಲ್ಲಿಂದ ಬಂದ್ರು ಕೋಚಿಂಗ್ ಕೊಡ್ತೇನೆ ಸರ್. ಈಗ ತುಂಬಾ ಕಷ್ಟದಲ್ಲಿದ್ದವರು ಅಪ್ ಅಂಡ್ ಡೌನ್ ಮಾಡಿದ್ರೆ ಬೆಸ್ಟ್. ತುಂಬ ಸ್ವಲ್ಪ ಸೌಕರ್ಯ ಇದ್ದವರು ಬಂದು PG ಯಲ್ಲಿ ಕೂತ್ಕೊಂಡು ಮಾಡ್ತಾರೆ ಅಂತ ಆದ್ರೆ ಅವ್ರು ನಮ್ಗೆ PG ದು ಊಟದ್ದು ಮತ್ತೆ ಅಲ್ಲಿದು ರೆಂಟ್ ಇದು ಕೊಟ್ರೆ ಸಾಕು, ಕೋಚಿಂಗ್ ಫೀಸ್ ಇಲ್ಲ. ಕೋಚಿಂಗ್ ಫೀಸ್ ಅಂತ 1 ರೂಪಾಯಿ ಕೊಡುದಿಲ್ಲ. ಊಟದ ಬಿಲ್ ಎಷ್ಟಾಗ್ತದೆ ಹೋಟ್ಲಲ್ಲಿ ಅಷ್ಟು ಕೊಡ್ಲಿ. ಮತ್ತೆ ಇಷ್ಟರವರೆಗೆ ಊಟ ನನ್ನ ತಾಯಿ ಮಾಡ್ತಾ ಇದ್ದಾರೆ. ಒಂದು 10 ಜನರಿಗೆ ಬೇಯಿಸಿ ಆಗ್ತಾ ಇದ್ದಾರೆ. ಇನ್ನು ಅವರಿಗೆ 60-65 ಏಜ್ ಆಯ್ತು. ಈಗ ಭಾವಂದಿರೆಲ್ಲ ನನಗೆ ಬೈತಾ ಇದ್ದಾರೆ. ಈಗ ಇವರು ನಂದು ನನ್ನ ಭಾವ, ಅವರು ಇವ ನಮ್ಮ ಅಕ್ಕ, ಅವ್ರು ನಂಗೆ ಬೈತಾ ಇದ್ದಾರೆ. ಇನ್ನು 65 ಏಜಿಗೆ ಅವ್ರ ಹತ್ರ ಅಡಿಗೆ ಮಾಡಿಸುದು ನೀನು ಸರಿಯಲ್ಲ. ಅಡಿಗೆ ಮಾಡ್ಲಿಕ್ಕೆ ಬರ್ತಿದಾರಲ್ಲ ಮನೆಗೆ, ಒಂದು ಅವರು ಬರುವವರು ಅಡಿಗೆ ಮಾಡಿಸ್ಲಿಕ್ಕೆ. ಹಾಗಾಗಿ ಈಗ ಯಾರಾದೊಂದು ಕೆಲಸದವ್ರು ಇಟ್ರೆ ಇಲ್ಲಿ ಊಟ ಕೊಡ್ತೇನೆ, ಇಲ್ಲದಿದ್ರೆ ಅವರಿಗೆ ಬೇರೆ ವ್ಯವಸ್ಥೆ ಮಾಡ್ಬೇಕಂತಿದ್ದೇನೆ. ಹಾಗಾಗಿ ಆ ಸಂದರ್ಭದಲ್ಲಿ ಖರ್ಚು ತುಂಬಾ ಬೀಳ್ತದೆ. ಮಿನಿಮಮ್ ತಿಂಗಳಿಗೆ ಒಬ್ಬನಿಗೆ 5,000 ರಿಂದ 6,000 ಖರ್ಚು ಬೇಕು. ಮತ್ತೊಂದು ನಿಮ್ಮಲ್ಲಿ ನೋಡಿರೋ ಪ್ಲಸ್ ಗುಣ, ಒಬ್ಬ ಕಬಡ್ಡಿ ಕೋಚ್ಗೋಸ್ಕರ ನಿಮ್ ಜೊತೆ ಒಬ್ಬ ಹುಡುಗ ಬಂದ್ರೆ ಅವನನ್ನ ಏನಾದ್ರೂ ಮಾಡಿ ಒಂದು ಸ್ಟೇಟ್ ಲೆವೆಲ್ ವರೆಗೆ ಆಡಿಸ್ತಕ್ಕಂತಹ ಒಂದು ಚಾಣಕ್ಯತನ ನಿಮ್ ಜೊತೆಗಿದೆ. ನಾನು ನೋಡಿದ್ದೇನೆ, ಬಿಡದೆ ಅವರ ಹಿಂದೆ ನಿಂತು ಅಂತ ಕೋಚಿಂಗ್ ಕೊಟ್ಟು ಅಂಗಣದ ಒಳಭಾಗದಲ್ಲಿ ಹೋದಾಗ್ಲೂ ಅವರನ್ನು ಒಂದು ಸ್ಫೂರ್ತಿ ಕೊಟ್ಟು ಆಡಿಸ್ತೀರಿ. ಆ ಫೈನಲ್ ಮೂಮೆಂಟ್ ವರೆಗೆ ಅವರನ್ನ ಬಿಡದಿರ್ತಕ್ಕಂಥ ಶಕ್ತಿ ನಿಮ್ಮೊಳಗಿದೆ. ಹಾಗಿರುವಾಗ ಈ ಒಂದು ವಿಚಾರಕ್ಕೆ ಸ್ಟೂಡೆಂಟ್ಗಳು ನಿಮ್ಮನ್ನೇ ಹುಡುಕಿಕೊಂಡು ಬರ್ತಾರೆ ಹೇಗೆ ಅಂತ. ಆಕಾಶ್ ಅವ್ರ ಜೊತೆ ಕೋಚಿಂಗ್ ಹೋದ್ರೆ ನಾವು ನಮ್ಮ ಹೆಸರು ಮಾಡಬಹುದು, ಕಬಡ್ಡಿಯನ್ನು ಬೆಳೆಸಬಹುದು ಅಂತ ಹೇಳುವಂಥದ್ದು ಅವರಿಗೆ ಸ್ಟ್ರಾಂಗ್ ಇದೆ. ಸೊ ಅದಕ್ಕೋಸ್ಕರ ಯಾವ ರೀತಿ ಪ್ರಿಪರೇಷನ್ ಮಾಡ್ತೀರಿ ಹುಡುಗರನ್ನ? ಫ್ಯಾಮಿಲಿ ಫೀಲ್ ಕೊಡ್ತೇನೆ ಸರ್. ಅಂದ್ರೆ ಒಂದು ಅಣ್ಣನ ರೀತಿ ನೋಡ್ಕೊಳ್ತೇನೆ, ಇಲ್ಲದಿದ್ರೆ ಒಂದು ನನ್ನ ಮಕ್ಕಳ ರೀತಿ ನೋಡ್ಕೊಳ್ತೇನೆ, ಸ್ವಂತ ಮಕ್ಕಳ ರೀತಿ ತುಂಬಾ ಪ್ರೀತಿ ಮಾಡ್ತೇನೆ. ನನ್ನ ಒಟ್ಟಿಗೆ ಇದ್ದವರಿಗೆ ನನಗೆ ಕಂಫರ್ಟೇಬಲ್ ಆಗಿ ಅವ್ರು ಇರ್ಬೇಕು. ಈಗಿನ ಕಾಲದಲ್ಲಿ ಏನಾಗ್ತು ಉಂಟು ಅಂದ್ರೆ ಸರ್, ಪ್ಲೇಯರ್ ಆದ್ಮೇಲೆ ನಮ್ಮನ್ನು ಬಿಟ್ಟು ಹೋಗ್ತಾರೆ ಕೆಲವರು. ಪ್ಲೇಯರ್ ಆದ ಕೂಡಲೇ ಅವರಿಗೆ ಒಳ್ಳೆ ಹೆಸರು ಆದ ಕೂಡಲೇ ನಮ್ಮನ್ನು ಏನಿಲ್ಲ, ಕೋಚಿಗೆ ತಲೆ ಎತ್ತಿ ಬೈಯುವ ಪರಿಸ್ಥಿತಿ, ಕೋಚ್ನ ಹಿಂದೆ ಬೇಡದು ಮಾತಾಡೋದು, ಅವನೆಂತ ಸರಿ ಇದ್ದಾನ, ಅವನ ಹಾಗೆ ಅವನಿಗೆ ನಮ್ಮ ಮೇಲೆ ಕಮೆಂಟ್ ಮಾಡೋದು, ಇಂಥ ಪರಿಸ್ಥಿತಿ. ಅದೆಲ್ಲ ಬಿಟ್ಟು ಯಾರು ನಮ್ಮೊಟ್ಟಿಗೆ ತುಂಬ ಹೃದಯಕ್ಕೆ ಮುಟ್ಟುವಾಗಿರ್ತಾರೆ. ಈಗ ಕೆಲವೊಂದು ಮಕ್ಕಳಿದ್ದಾರೆ, ಈಗ ಒಂದು ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ಈಗ ಒಂದು ವಿಪುಲ್ ಅಂತ ಇದ್ದಾನೆ ಈ ಕಡೆ ಉಡುಪಿಯವ, ಇನ್ನೊಂದು ರತನ್ ಅಂತ ಒಬ್ಬ ಹುಡುಗ ಇದ್ದಾನೆ. ಸಣ್ಣ ಸಣ್ಣ ಹುಡುಗರು ಅವರೆಲ್ಲ, ಅವ್ರು ಎಷ್ಟು ಪ್ರೀತಿ ಅಂದ್ರೆ ನಿನ್ನೆ ಒಂದು 15 ಜನ ಮಕ್ಕಳಿದ್ರು ಇಲ್ಲಿ. 2 ದಿನ ಕೆಲಸ ಎಲ್ಲ ಅವರೇ ಮಾಡಿ A to Z. ನಾನು ಯಾರು ಔಟ್ ಸೈಡ್ ಇಂದ ಕ್ಯಾಟರಿಂಗ್ ಅಲ್ಲಿ ಬಡಿಸ್ಲಿಕ್ಕೆ ತರಿಸಲಿಲ್ಲ, ಯಾರನ್ನು ತರಿಸಲಿಲ್ಲ. ನಿನ್ನೆ ರಾತ್ರಿ 12 ಗಂಟೆ ಆಗುವ ನನ್ನ ಮನೆ ಫುಲ್ ಕ್ಲೀನ್. ಅನ್ನ ಹಾಕಿದ ಮನೆಗೆ ರಿಟರ್ನ್ ಆಗಿ ಅನ್ನದ ಋಣ ಏನಿದೆ ಅದನ್ನು ತೀರಿಸತಕ್ಕಂತ ವ್ಯಕ್ತಿಗಳು ಯಾರಂತ ನಂಗೆ ಗೊತ್ತಾಗ್ತದೆ. ಅವರನ್ನು ನಾನಂತೂ ಬಿಡುದೇ ಇಲ್ಲ ಅಲ್ವಾ. ಅಂತ ವ್ಯಕ್ತಿಗಳು ಇಂಥ ಸಂದರ್ಭದಲ್ಲಿ ನಾನು ನೋಟ್ ಮಾಡ್ಕೊಳ್ತೇನೆ. ಅಂತ ವ್ಯಕ್ತಿಗಳು ಅವರನ್ನು ತುಂಬಾ ಇಷ್ಟ ಮಾಡ್ತೇನೆ. ಕಾಲೇಜಲ್ಲಿ ಅವರಿಗೆ ಫೀಸ್ ಕನ್ಸೆಷನ್ ಕೊಡಿಸ್ತೇನೆ. ನನ್ಗೆ ಅವರಿಗೆ ಬೇಕಾದ ಡ್ರೆಸ್ ಇಲ್ಲ ಡ್ರೆಸ್ ತೆಗೆಸಿಕೊಡ್ತೇನೆ. ಅವರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೇನೆ. ಬರ್ತ್ಡೇ ಸಂದರ್ಭದಲ್ಲಿ ಅವರಿಗೆ ಹೊಸ ಹೊಸ ಡ್ರೆಸ್ ತೆಗೆದು ಕೊಡ್ತೇನೆ. ಅವ್ರ ಮನೆಯಲ್ಲಿ ಒಂದು ಕೇಕ್ ಎಲ್ಲ ಕಟ್ ಮಾಡಿ ಒಳ್ಳೆ ಪಾರ್ಟಿ ತರ ಮಾಡ್ತೇನೆ. ಮನೆಯವ್ರ ಜೊತೆ ಮಾತಾಡ್ತೇನೆ. ಅವ್ರದ್ದು ಮಾರ್ಕ್ಸ್ ಕಾರ್ಡ್ಗೆ ಸೈನ್ ಹಾಕ್ಲಿಕ್ಕೆ ನಾನೇ ಹೋಗ್ತೇನೆ. ಮಾರ್ಕ್ಸ್ ಕಡಿಮೆ ಇದ್ರೆ ಅವರಿಗೆ ಸ್ಪೆಷಲ್ ಕ್ಲಾಸ್ ತಗೊಳ್ಳಿಕ್ಕೆ ಹೇಳ್ತೇನೆ. ಅವರನ್ನು ಬೆಳಿಗ್ಗೆ ಎದ್ದು ಕಲೀಲಿಕ್ಕೆ ಹೇಳ್ತೇನೆ. PUC ಅವರಿಗೆ ಮೊಬೈಲ್ ಯೂಸ್ ಮಾಡಲಿಕ್ಕೆ ಬಿಡುದಿಲ್ಲ. ಡಿಗ್ರಿ ಅವರಿಗೆ ಸಹ ಮೊಬೈಲ್ ಯೂಸ್ ಮಾಡಲಿಕ್ಕೆ ನೈಟ್ 10 o'clock ನಂತರ ಬಿಡುದಿಲ್ಲ. ನಾನೇ ತೆಗೆದಿರ್ತೇನೆ ಮೊಬೈಲ್ನ. ಈ ರೀತಿಯಾಗಿ ತುಂಬಾ ಸ್ಟ್ರಿಕ್ಟ್ ಆಗಿ ಇಟ್ಕೊಳ್ತೇನೆ. ಕೆಲವರಿಗೆ ಸ್ಟ್ರಿಕ್ಟ್ನೆಸ್ ಆಗುದಿಲ್ಲ, ನಮ್ಮನ್ನು ಬಿಟ್ಟು ಹೋಗ್ತಾರೆ. ಕೆಲವರಿಗೆ ಸಿಗರೇಟ್ ಎಳಿಬೇಕು, ಕೆಲವರಿಗೆ ಇದು ಬೇಕು, ಚೈನ್ ಕೈನಿ ಬೇಕು, ಕೆಲವರಿಗೆ ಕುಡಿಬೇಕು. ಇಂಥ ಬುದ್ಧಿ ನಂಗೆ ಗೊತ್ತಾದ ಕೂಡ ಅವರನ್ನು ಹೊರಗೆ ಹಾಕಿ ಬಿಡ್ತಾರೆ. ಅವ್ರಿಗೆ ಇರ್ಲಿ ಬುದ್ಧಿ, ನನ್ನ ಜೊತೆ ಬೇಡ, ನಮ್ಮ ಜೊತೆ ಇರುವಾಗ ಬೇಡ. ಇನ್ನು ಅವ್ರ ಜೊತೆ ಇದ್ದು ಕೋಚಿಂಗ್ ಹೋಗಿ ಕಲ್ತ ಅಂತ ಅನಿಸೋದು ಬೇಡ. ಮೊದಲೇ ಮನೆಗೆ ಇನ್ಫಾರ್ಮ್ ಮಾಡ್ತಾರೆ. ಈ ರೀತಿಯಾಗಿ ನೋಡ್ಕೊಳ್ಳೋದ್ರಿಂದ ಕೆಲವು ಫ್ಯಾಮಿಲಿಯವರಿಗೆ ನಾನು ಈ ತರ ಪಾಯಿಂಟ್ಸ್ ಅಲ್ಲಿ ಹೇಳುವಾಗ ಅವರಿಗೆ ತುಂಬಾ ಪ್ರೀತಿ ಬರ್ತದೆ. ನಮ್ಮ ಮಕ್ಕಳಿವನೊಟ್ಟಿಗಿದ್ರೆ ಸೇಫ್. ಈಗ ವಿಪುಲ್ ಅಂತ ಒಬ್ಬ ಇದ್ದಾನೆ, ಅವನ ತಾಯಿ ಒಂದೇ ಹೇಳುದು, ನಿಮ್ಮ ಜೊತೆ ಬೇಕಾದ್ರೆ ವರ್ಷದಲ್ಲಿ 1 ದಿನ ಬರದೆ ಅವನು ಅಲ್ಲಿಯೇ ಇರಲಿ,
ನಿಮ್ಮ ಒಟ್ಟಿಗೆ ಬೇರೆಯವ್ರ ಜೊತೆ ಹೋಗುದು ಬೇಡ, ನಿಮ್ಮ ಮೇಲೆ ಅಷ್ಟು ನಂಬಿಕೆ. ಹೇರ್ ಕಟ್ಟಿಂಗ್ ಮಾಡ್ಲಿಕ್ಕೆ ಇದು ನಾನೇ ಕರ್ಕೊಂಡು ಹೋಗಿ. ಹೌದಾ? ಎಲ್ಲರಿ ನಿನ್ನೆ ತಂದೆ ತಾಯಿ ಬಂದಿದ್ರು, ಆ ರೀತಿ ಪ್ರೀತಿ ಅವರಿಗೆ ತುಂಬಾ ಧೈರ್ಯ. ಎಜುಕೇಶನ್ ಅಲ್ಲೂ ಟಾಪ್ ಆಗ್ತಾನೆ, ಕಬಡ್ಡಿಯಲ್ಲೂ ಟಾಪ್ ಆಗ್ತಾನೆ, ಎಲ್ಲ ಒಂದು ಭಯಂಕರ ಧೈರ್ಯ ಬರ್ತದೆ. ಆ ರೀತಿ ಫೀಲ್ ಕೊಡ್ತೇನೆ. ಮತ್ತೆ ತಂದೆ ತಾಯಿಯವ್ರ ಜೊತೆ ಒಳ್ಳೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೇನೆ. ಅವ್ರದ್ದೊಂದು ಗ್ರೂಪ್ ಕ್ರಿಯೇಟ್ ಮಾಡ್ತೇನೆ, ಎಲ್ಲ ಡೀಟೇಲ್ಸ್ ಆಗ್ತಾ ಇರ್ತೇನೆ. ಕೋಚಿಂಗ್ ನನ್ನ ಸ್ಟೂಡೆಂಟ್ಸ್, ನನ್ನ ಅಂಡರ್ ಇರೋ ಸ್ಟೂಡೆಂಟ್ಸ್ ಗಳಿಗೆ ಈಗ ಇದು ಅವರನ್ನ ಬೆಳೆಸ್ತಕ್ಕಂಥ ರೀತಿ. ಓಕೆ, ಬಹಳ ಚೆನ್ನಾಗಿ ಒಂದು ನಿರ್ಮಾಣವನ್ನ ಮಾಡಿದ್ದಾರೆ. ಬನ್ನಿ ಮಕ್ಕಳು ಜಾಯಿನ್ ಆಗಿ ನಿಮ್ಮ ದೈಹಿಕವಾಗಿರುವಂತಹ ಸಾಮರ್ಥ್ಯ ಏನಿದೆ ಅದನ್ನ ಬಳಸಿಕೊಂಡು ಬೆಳೆಸಿಕೊಂಡು ಜೀವನದಲ್ಲಿ ಏನಾದರೂ ಒಂದು ಕಬಡ್ಡಿ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಬೇಕಿದ್ರೆ ಒಬ್ಬ ಪರ್ಫೆಕ್ಟ್ ಆಗಿರುವಂತಹ ಕರಾವಳಿಯ ಕೋಚಿಂಗ್ ಸಾಕಷ್ಟು ಮಂದಿ ಇದ್ದಾರೆ. ಅವರಲ್ಲಿ ನಮ್ಮ ಆಕಾಶ್ ಶೆಟ್ಟಿ ಕೂಡ ಒಬ್ರು. ಅದಕ್ಕಾಗಿ ನಮಗೋಸ್ಕರ, ನಮ್ಮ ಮಕ್ಕಳ ಒಂದು ಬೆಳವಣಿಗೆಗೋಸ್ಕರ ಕಬಡ್ಡಿಯಿಂದ ಎಲ್ಲರೂ ಮಾಡೋದಕ್ಕೆ ಸಾಧ್ಯ ಅಂತ ಪ್ರೂವ್ ಮಾಡಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿಯಿಂದ ನಾವು ಕೂಡ ಕಬಡ್ಡಿಯಲ್ಲಿ ಬೆಳೆಯೋದಕ್ಕೆ ಇಷ್ಟು ಸುಂದರವಾಗಿರುವಂತಹ ಕೋಚಿಂಗ್ ಸೆಂಟರ್ ಅನ್ನ ಮನೆಯ ಮೇಲ್ಭಾಗದಲ್ಲಿ, ಅಂದ್ರೆ ಮನೆಯ ಕಿರೀಟ, ಇವತ್ತು ಆಕಾಶ್ ಶೆಟ್ಟಿ ಅವರಿಗೆ ಒಂದು ಕಿರೀಟ ಬಂದಿದೆ ಅಂದ್ರೆ ಕಬಡ್ಡಿ ಕಾರಣ. ಹಾಗಾಗಿ ಮನೆಯ ಮೇಲೆಯೇ ಕೋಚಿಂಗ್ ಸೆಂಟರ್ ಅನ್ನುವಂಥ ಕಿರೀಟವನ್ನ ಪ್ರಾರಂಭ ಮಾಡಿ ನಮ್ಮ ಸೇವೆಗೆ ಓಪನ್ ಆಗಿದೆ. ಹಾಗಿರುವಾಗ ಎಲ್ಲ ಅವರಿಗೆ ಕರೆ ಮಾಡಿ ನಾವು ಜಾಯ್ನ್ ಆಗೋದಿದ್ರೆ ಭಾಗಿಗಳಾಗಬಹುದು. ಇದೆಲ್ಲ ಇಷ್ಟು, ಇನ್ನು ಮಾತಾಡ್ಲಿಕ್ಕೆ ತುಂಬಾ ಇದೆ. ಜಾಯ್ನ್ ಆಗುವವರಿಗೆ ಒಂದು ಮಾತಿದೆ ಸರ್ ನಂದು. ಜಾಯ್ನ್ ಆಗುವವರು ಕಬಡ್ಡಿ ಉದ್ದೇಶದಲ್ಲಿ ನನ್ನ ಹತ್ರ ಬರೋದು ಬೇಡ. ನನ್ನ ಹತ್ತಿರ ಲೋಕಲ್ ಅಪ್ ಅಂಡ್ ಡೌನ್ ಮಾಡಬಹುದು ಕೋಚಿಂಗ್. ದೂರದವ್ರು ನನ್ನ ಹತ್ರ ಬರುದಾದ್ರೆ ನನ್ನ ಅಂಡರ್ ಅಲ್ಲಿ PUC, ಡಿಗ್ರಿ, ಹೈಸ್ಕೂಲ್ಗೆ ಸೇರ್ಬೇಕು. ಎಜುಕೇಶನ್ ಜೊತೆ ಮಾತ್ರ ಕೋಚಿಂಗ್. ನಂದು ಖಾಲಿ ಕೋಚಿಂಗ್. ರಜೆ ಸಂದರ್ಭದಲ್ಲಿ ನಾನು ಬೇಕಾದ್ರೆ ಸಮ್ಮರ್ ಕ್ಯಾಂಪ್ ಮಾಡ್ತೇನೆ 1 ಮಂತ್. ಅವರಿಗೂ ರಜೆ ಇದೆ ಅಂತ ನನಗೆ ಕನ್ಫರ್ಮ್ ಇರಬೇಕು. ಅದು ಬಿಟ್ಟು ಈಗ ಹೇಗೆ ಆಗ್ತಿದೆ ಅಂದ್ರೆ ಕಬಡ್ಡಿ 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 ಅಂತ ಹೇಳಿ ಎಜುಕೇಶನ್ ಅನ್ನೇ ಬಿಟ್ಟು ಖಾಲಿ ಕಬಡ್ಡಿ ಆಡುದು. ಅವ್ರಿಗೆ ಯಾರು ಗೈಡ್ ಸಹ ಮಾಡುದಿಲ್ಲ. ಅವ್ರು ಏನಾಗ್ತದೆ, ನಾಳ್ದು ಆಡ್ತಾರೆ ಗೇಮ್ ಇರುವಾಗ ಆಡ್ತಾರೆ, ಒಂದು ಇಂಜುರಿ ಆಗುವಾಗ ಅವನಿಗೆ ಗೊತ್ತಾಗ್ತದೆ ಎಲ್ಲ ಏನಿಲ್ಲ. ಗೇಮ್ ನಿಂತಾಗ ಇನ್ನೊಂದು ಸ್ಟೆಪ್ ಮೇಲೆ ಗೊತ್ತಾಗ್ತದೆ. ಎಂತ ಅಂದ್ರೆ ಕಬಡ್ಡಿಯಲ್ಲಿ ನನ್ಗೆ ಏನ್ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ, ಮೇಲೆ ಹೋದ್ರೆ ಮಾತ್ರ. ಈಗ ಹೇಳುದು ಸರ್, ನಾನು ನಿಮ್ಗೆ ಹೇಳ್ತೇನೆ, ಮೊನ್ನೆ ಸುಶೀಲ್ ಸಡನ್ ಆಗಿ ಹೆಸರು ಮಾಡ್ದ, ಸಡನ್ ಆಗಿ ಇಂಜುರಿ ಆಗಿ ಹೊರಗೆ ಬಂದ. ಇನ್ನೋವ ರಿಕವರಿ ಆಗಿ ವಾಪಸ್ ಹೋದ್ರೆ ಪ್ಲೇಯರ್, ಇಲ್ಲದಿದ್ರೆ ಆ 1-2 ತಿಂಗಳಿಗೆ ಮಾತ್ರ ಫಿಕ್ಸ್ ಆಯ್ತು ಅವನ ಅಚೀವ್ಮೆಂಟ್. ಈ ಪಾಯಿಂಟ್ ಅನ್ನು ನಾವು ನೆನಪಿಡ್ಬೇಕು. ಯಾಕೆ ಅಂದ್ರೆ ಎಜುಕೇಶನ್ ಮೋಸ್ಟ್ ಇಂಪಾರ್ಟೆಂಟ್. ಈ ಕಬಡ್ಡಿ ಫೀಲ್ಡ್ ಅಲ್ಲಿ ಆಗದಿದ್ರು ಕೂಡ ಕಬಡ್ಡಿಗೆ ಬೈಯುವ ಬದಲು ಎಜುಕೇಶನ್ ಫೀಲ್ಡ್ ಅಲ್ಲಿ ಆದ್ರೂ ಜಾಬ್ ಮಾಡ್ಕೊಂಡು ಇರ್ಬೇಕು ಸರ್. ಎರಡರಲ್ಲೂ 50-50 ಇಲ್ಲದ್ರೆ 75-25 ಇರಬೇಕು. ಎರಡರಲ್ಲಿ ಒಂದು ಕೈ ಹಿಡ್ದೇ ಇಡ್ತದೆ. ಈಗ ನಿಮ್ಗೆ ಗೊತ್ತಿರ್ಬೋದು, ಅಭಿ, ಹೌದು, SDM ಅಭಿ ಎಕ್ಸಾಮ್ ಬರ್ದು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಟ್ಯಾಲಿ ಮಾಡಿ ಜಾಬ್ ಅದು ನನ್ನ ಪ್ರಕಾರ. ಕರೆಕ್ಟ್. ಅವನಿಗೆ ಎಜುಕೇಶನ್ ಸೆಕೆಂಡ್ ಇಯರ್ ಫೈನಲ್ ಇಯರ್ ಡಿಗ್ರಿ ಜಾಬ್ ಅದು ಆ ಸಂದರ್ಭದಲ್ಲಿ. ಆ ರೀತಿ ಹೋಗ್ಲಿಕ್ಕೆ ಅವಕಾಶ ಇದೆ. ದೊಡ್ಡ ಅವಕಾಶ ಸರ್. ಈಗ ಸೆಂಟ್ರಲ್ ಆ ರೀತಿ ರೆಡಿ ಮಾಡ್ತಾ ಇದ್ದೀರಿ ಅಂತ ಅಲ್ವಾ? ಖಾಲಿ ಕಬಡ್ಡಿ ಅಂದ್ರೆ ಆಗುದಿಲ್ಲ ಸರ್. ಒಳ್ಳೆ ಪಾಯಿಂಟ್. ಯಾಕಂದ್ರೆ ಬರೀಲಿಕ್ಕೆ ಕೊಡುದಿಲ್ಲ, ಬರೀಲಿಕ್ಕೆ ಗೊತ್ತಿರುವುದಿಲ್ಲ ಕೆಲವು ಮಕ್ಕಳಿಗೆ. ಇಂಗ್ಲಿಷ್ ನಾಲೆಜ್ ಇಲ್ಲ, ಕನ್ನಡ ನಾಲೆಜ್ ಇಲ್ಲ, ಕನ್ನಡ ವರ್ಡಿಂಗ್ಸ್ ಬರ್ಲಿಕ್ಕೆ ಗೊತ್ತಿಲ್ಲ ಕಬಡ್ಡಿ ಪ್ಲೇಯರ್ಸ್ಗೆ. ನನ್ನೊಟ್ಟಿಗೆ ಬಂದವರೇ ಎಷ್ಟೋ ಜನ ಫೇಕ್ ಸರ್ಟಿಫಿಕೇಟ್, ಫೇಕ್ ID, ಫೇಕ್ ಸರ್ಟಿಫಿಕೇಟ್, 4 ಸರ್ಟಿಫಿಕೇಟ್, ಡೇಟ್ ಆಫ್ ಬರ್ತ್ ಬೇರೆ, ಅವನ ಹತ್ರ ಸರ್ಟಿಫಿಕೇಟ್ ಬೇರೆ. ಕಬಡ್ಡಿ ಆಡ್ಲಿಕ್ಕೋಸ್ಕರ, ಬಾಡಿ ವೇಟ್ ಡೌನ್ ಮಾಡ್ಲಿಕ್ಕೋಸ್ಕರ, ಇದು PUC ಅಲ್ಲಿ ಆಡ್ಲಿಕ್ಕೆ, ಹೈಸ್ಕೂಲಲ್ಲಿ ಆಡ್ಲಿಕ್ಕೆ 55 kg ಆಗಬೇಕಂತೇಳಿ ಯಾವ್ದ್ಯಾವ್ದು ಪ್ರೋಟೀನ್, ಯಾವ್ದ್ಯಾವ್ದು ಉಡಿ, ಯಾವ್ದ್ಯಾವ್ದು ಲ್ಯಾಸಿಕ್ಸ್ ಅಂತ ಟ್ಯಾಬ್ಲೆಟ್, ದಿನಕ್ಕೆ 2-3-4 ಟ್ಯಾಬ್ಲೆಟ್ ಆಗಿ 1 ದಿನದಲ್ಲಿ 2 ದಿನದಲ್ಲಿ 4-5 kg ಡೌನ್ ಮಾಡುದು, 4-5 kg ಡೌನ್ ಮಾಡುದು. ಈ ರೀತಿಯಲ್ಲಿ ಆಡ್ತಾರೆ. ಅದರೊಟ್ಟಿಗೆ ಬಾಡಿ ವೇಟ್ ರೇಸ್ ಆಗ್ಲಿಕ್ಕೋಸ್ಕರ ಒಳ್ಳೊಳ್ಳೆ ಪ್ರೋಟೀನ್ ತಗೊಳ್ಳೋದು. ತಿಂಗಳಿಗೆ 5,000-6,000 ಪ್ರೋಟೀನ್. ಮುಂದೆ ನಿಮ್ಗೆ ಗೊತ್ತಾಗಿರ್ಬೋದು, ಒಂದು ವಿಡಿಯೋ ವೈರಲ್ ಆಯ್ತು, ಯಾರ್ದು, ವಿಜಯ್ ಅತ್ತಾಜಿ 100ಕ್ಕೆ 100 ಸತ್ಯ ಸರ್. ಏನಾಗ್ತದೆ, ಒಂದು ಟೂರ್ನಮೆಂಟ್ ಇರ್ತದೆ, ಒಂದು ಟೂರ್ನಮೆಂಟ್ ಅಲ್ಲಿ ಟೀಮ್ ಇರ್ತದೆ, ಒಬ್ಬ ಟೀಮ್ ನನ್ನನ್ನು ತಗೊಂಡಿರ್ತಾನೆ. ನೀವು ಈಗ ನಮ್ಮ ಓನರ್, ನಾನು ನಿಮ್ಮ ಟೀಮ್ ಇದು ಪ್ಲೇಯರ್. ನಿಮ್ಗೆ ನಿಮ್ಮ ಊರಲ್ಲಿ ದೊಡ್ಡ ಮರ್ಯಾದೆ ಇದೆ, ನಿಮ್ಮ ಊರಲ್ಲಿ ನಿಮ್ಗೆ ದೊಡ್ಡ ಮರ್ಯಾದೆ, ನಿಮ್ಗೆ ವಿನ್ ಆಗ್ಲೇಬೇಕು. ನೀವು ಎಷ್ಟು ಖರ್ಚು ಮಾಡ್ಲಿಕ್ಕೂ ರೆಡಿ ಇದ್ದೀರಾ, ನಿಮ್ಗೆ ಪ್ಲೇಯರ್ ಸಾಯ್ಲಿ, ಅವನಿಗೆ ಇಂಜುರಿ ಆಗ್ಲಿ ಏನಾಗ್ಲಿ, ನಿಮ್ಗೆ ಬೇಕಾದ ಆ ಮ್ಯಾಚ್ ಮುಗಿಯುವವರೆಗೆ ಮಾತ್ರ ನಾನು ಮತ್ತೆ ಬೇಡ. ಕರೆಕ್ಟ್ ಅಲ್ಲ? ನಾಳೆ ನಾನು ಮನೆಗೆ ಹೋಗ್ತೀನಿ. ನೀವು ಯಾರು, ನಾನು ಯಾರು, ನೀವು ನೆನಪು ಇಡಬಹುದು, ಇಡದೇ ಸಹ ಇರ್ಬೋದು. ಯಾಕೆ ನೀವು ನೆನಪಿಡ್ಬೇಕಂತಿಲ್ಲ, ಓನರ್ಶಿಪ್. ಅದೇ ನಿಮ್ಗೆ ಅಲ್ಲಿ ಮ್ಯಾಚ್ ಮಾಡುವ ಓನರ್ಶಿಪ್ ಕೊಟ್ಟದ್ದು. ಇಷ್ಟಕ್ಕೆ ನೀವು ಖರ್ಚು ಮಾಡ್ಬೇಕಂತ ನೀವು ಓನರ್ಗೆ ಇಷ್ಟು ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ನಿಮ್ಗೆ ಟೀಮಿಗೆ ಪ್ಲೇಯರ್ ಕೊಟ್ಟದ್ದು. ಅವತ್ತಿಗೆ ನಾನು ನಿಮ್ಮವ. ಹೌದು, ನೀವು ಆಡಿ ನಾನು ವಿನ್ ಮಾಡಿ ಕೊಡ್ಬೇಕಂತ ನೀವೇನ್ ಮಾಡ್ತೀರಾ? ನೀವು ಏನ್ ಕೊಡ್ಲಿಕ್ಕೂ ರೆಡಿ ಇಡ್ತೀರಾ? ಅವನಿಗೆ ಪ್ರೋಟೀನ್ ಕೊಡ್ತೀರಾ, ಇಲ್ಲದಿದ್ರೆ ಅವನಿಗೆ ಯಾವ್ದು ಟ್ಯಾಬ್ಲೆಟ್ ಕೊಡ್ಲಿಕ್ಕೆ ಸಹ ರೆಡಿ ಇಡ್ತೀರಾ, ಇಲ್ಲದಿದ್ರೆ ಯಾವ್ದು ರೀತಿ ಇಂಜೆಕ್ಷನ್ ಕೊಡ್ಲಿಕ್ಕೆ ರೆಡಿ ಇಡ್ತೀರಾ? ನಾನು ಹೇಳ್ತೇನೆ ಸರ್, ಕೆಲವರು ಸಣ್ಣ ಏಜ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಗೇಮ್ ಇರ್ತದೆ, ಭಯಂಕರ ಜಂಪ್ ಅದು ಇದೆಲ್ಲ ಮಾಡಿ ಬರ್ತಾರೆ. ನನ್ನ ಪ್ರಕಾರ ಅವರು ಡೈರೆಕ್ಟ್ ಆಗಿ ಆಡುದಲ್ಲ, ಅಲ್ವಲ್ಲ, 100% ಅಲ್ಲ. ಒಬ್ಬ ವ್ಯಕ್ತಿ ನಮ್ಮ ಕಣ್ಣ ಮುಂದೆ ಬೆಳಿತಾ ಇರ್ತಾನೆ, ಸಡನ್ ಆಗಿ ಎಕ್ಸ್ಟ್ರಾರ್ಡಿನರಿ ಗೇಮ್ ಬರ್ತದೆ ಅಂದ್ರೆ ಅವನನ್ನು ಆವಾಗಲೇ ಡೋಪಿಂಗ್ ಟೆಸ್ಟ್ ಮಾಡಿ ನೋಡಿ, ಅವನ ಟೆಸ್ಟ್ ಮಾಡಿ ನೋಡಿ, ಅವನ ಮೈಯಲ್ಲಿ ಗ್ಯಾರಂಟಿ ಏನಾದ್ರು ಒಂದು ಕಣ ಹಿಂದೆ ಇದ್ದೇ ಇರ್ತದೆ. ಇಂಡಕ್ಷನ್ ಹೊಡೆದೇ ಆಡ್ತಾರೆ. ಕೆಲವು ಇಂಡಕ್ಷನ್ ಸಿಗ್ತದೆ ಸರ್, ಅದು ಒಂದು ದಿನಕ್ಕೆ ಆ ಮ್ಯಾಚಿಗೆ ಅದು
ಅವನಲ್ಲಿ ಅಡಿಕ್ಟ್ ಆದ ತರ ಇರ್ತಾನೆ, ಅವನನ್ನು ಮುಟ್ಲಿಕ್ಕೆ ಆಗುದಿಲ್ಲ, ಅವನಿಗೆ ಯಾರು ಹೊಡೆದು ತಾಗುದಿಲ್ಲ. ನೀವು ಕೇಳ್ಬೋದು ನೀನು ಹೇಗೆ ಇದನ್ನೆಲ್ಲ ಹೇಳ್ತಿದ್ದೆ ಅಂದ್ರೆ, ನಾನು ಕಣ್ಣಾರೆ ನೋಡಿದ್ದೆ ಸರ್, ನಾವು ಕಣ್ಣಾರೆ ನೋಡಿದ್ದೇವೆ. ನಾವು 2011 ಆಲ್ ಇಂಡಿಯಾ ಮೆಡಲ್ ಆಗಿರುವಾಗ ಮ್ಯಾಂಗ್ಳೂರ್ ಯೂನಿವರ್ಸಿಟಿಗೆ 3rd ಪ್ಲೇಸ್ ಆಯ್ತು. ಮಾರ್ಲನ್ನ, ಸುಕೇಶನ್ನ, ದಿವಿಸನ್, ಈ ಬ್ಯಾಚ್ ನಿಮ್ಗೆ ಗೊತ್ತುಂಟು ಅವರೆಲ್ಲ. ಅವರ ಟೈಮಲ್ಲಿ ನಾನು ಅವರ ಟೀಮಲ್ಲಿ ಎಕ್ಸ್ಟ್ರಾ ಪ್ಲೇಯರ್ ಆಗಿದ್ದೆ. ಆ ಸಂದರ್ಭದಲ್ಲಿ ಸೆಮಿಫೈನಲ್ ಆಗೋ ಸಂದರ್ಭದಲ್ಲಿ ರೋಹ್ತಕ್ ಯೂನಿವರ್ಸಿಟಿ ಟೀಮ್ ಅವರು ನಾವು ಕಣ್ಣಾರೆ ನೋಡಿದ್ದೇವೆ. ನಾವು ಮೆನ್ಷನ್ ಮಾಡಬಾರ್ದು, ಕಣ್ಣಾರೆ ನೋಡಿದ್ದೇವೆ. ಅವರಲ್ಲಿ ನಾವು ಅಲ್ಲಿ ಹೋಗಿ ವಾರ್ಮ್ ಅಪ್ ಮಾಡುವಾಗ ಅವ್ರ ಬದಿಯಲ್ಲಿ ಹೋಗಿ ಟಾಯ್ಲೆಟ್ ಹತ್ರ ಅವರೆಲ್ಲ ಚುಚ್ತಾ ಇದ್ರು. ಗ್ರೌಂಡ್ ಅಲ್ಲಿ ಬರುವಾಗ ಮುಖ ಎಲ್ಲ ಕೆಂಪು ಬೆಳಿಗ್ಗೆ 7:30-8 ಗಂಟೆಗೆ. ಅವ್ರಿಗೆ ನಮ್ಗೆ ಚಳಿಯಲ್ಲಿ ಹೀಗೆ, ಅವರು ಹೀಗೆ ದೊಡ್ಡದು ಬಿಸಾಕಿದ್ದಾರೆ ಎಲ್ಲರನ್ನು. ಅದು ನಾವು ಕಣ್ಣಾರೆ ನೋಡಿದ್ದೇವೆ. ಅದು ಎಲ್ಲಾ ರೀತಿಯಲ್ಲಿ ಬೆಳೀತಾ ಇದೆ ಸರ್. ಮತ್ತೆ ಪ್ಲೇಯರ್ಸಿಗೆ ಸಾಗಿ, ಈಗ ಪ್ಲೇಯರ್ಸಿಗೆ ಈಗ ರೀಲ್ಸ್ ಇದು ಹುಚ್ಚು. ಒಟ್ರಾಸಿ ನನ್ನ ಗೇಮ್ ಬರಬೇಕು, ನಾನು ಜಂಪ್ ಮಾಡಬೇಕು, ಡುಬ್ಕಿ ಹೊಡಿಬೇಕು, ಆ ರೀಲ್ ವೈರಲ್ ಆಗಬೇಕು. ಈ ರೀತಿ ಕೋಚಿಂಗ್ ಸೆಂಟರ್ ಬಂದು ಮೈದಂಡಿಸಿ ಅಲ್ಲ, ರಾತ್ರಿಯಿಂದ ಬೆಳಿಗ್ಗೆ ಸ್ಟಾರ್ ಆಗಬೇಕು ಅಂತ ಅದು ಇರುವಂತದ್ದು. ಯಾಕಂದ್ರೆ ಏನಾಗ್ತಿದೆ ಅಂದ್ರೆ, ಅಲ್ಲ ಆ ರೀತಿ ಅಲ್ಲ ಸರ್, ಸಡನ್ ಆಗಿ ಪ್ಲೇಯರ್ ಆಗಬೇಕು. ಅದೇ ಇವತ್ತು ಕಲ್ತ ಕೂಡಲೇ ಒಂದೇ ವರ್ಷದಲ್ಲಿ ಪ್ಲೇಯರ್ ಆಗಬೇಕು, ಒಂದೇ ವರ್ಷದಲ್ಲೆಲ್ಲ ಅಚೀವ್ಮೆಂಟ್ ಮಾಡ್ಬೇಕಂತ ಥಿಂಕ್. ಅದಕ್ಕಿಂತ ಹೈಸ್ಕೂಲ್ ಪ್ರೈಮರಿಯಲ್ಲಿ ಕಬಡ್ಡಿ ಸ್ಟಾರ್ಟ್ ಮಾಡಿದ್ರೆ ಹೈಸ್ಕೂಲ್ಗೆ ಆಗುವಾಗ ಒಂದು ತರ ಪ್ಲೇಯರ್ ಆಗ್ತಾನೆ. ಹೈಸ್ಕೂಲ್ ಆದ್ಮೇಲೆ PUC ಆಗುವಾಗ ಒಂದು ಲೆವೆಲ್ಗೆ ಬರ್ತಾನೆ. ಅವ ಡಿಗ್ರಿಗೆ ಹೋಗುವಾಗ ಪರ್ಫೆಕ್ಟ್ ಆಗಿ ನ್ಯಾಷನಲ್ ಆಡುವವರೆಗೆ ಆಗ್ತಾನೆ. ಈ ರೀತಿ ಬೆಳಿಬೇಕು ಸರ್. ಇನ್ನೊಂದು ಓನ್ ಆಗಿ ಪ್ಲೇಯರ್ ಆದವ ಒಂದು ತಿಳ್ಕೊಬೇಕೇನಂದ್ರೆ, ಕೋಚ್ ಇದ್ದೇ ಪ್ಲೇಯರ್ ಅಲ್ಲ ಸರ್, ಕೋಚ್ ಆಗ್ಬೇಕಂತಿಲ್ಲ. ಈಗ ಯೂಟ್ಯೂಬ್ ಅಲ್ಲಿ ಎಲ್ಲ ರೀತಿಯ ವಿಡಿಯೋಸ್ ಇದೆ, ಕೋಚಿಂಗ್ ವಿಡಿಯೋ. ಈಗ ನಮ್ದು ಇನ್ಸ್ಟಾದಲ್ಲಿ ಒಳ್ಳೊಳ್ಳೆ ಕೋಚ್ನವರು ಡೈಲಿ ಒಂದೊಂದು ಸ್ಕಿಲ್ ಬಗ್ಗೆ ಬಿಡ್ತಾ ಇದ್ದಾರೆ, ಫಿಟ್ನೆಸ್ ಬಗ್ಗೆ ಬಿಡ್ತಾ ಇದ್ದಾರೆ. ಯಾವುದೆಲ್ಲ ಎಕ್ಸರ್ಸೈಸ್ ಮಾಡಬೇಕು, ಯಾವ ಬೋನ್ ಬೆಳಿಲಿಕ್ಕೆ, ಯಾವ ಥೈಸ್ ಬೆಳಿಲಿಕ್ಕೆ, ಯಾವ ರೀತಿ ಎಕ್ಸರ್ಸೈಸ್ ಮಾಡಬೇಕು, ಎಲ್ಲ ಇದೆ ವಿಡಿಯೋ. ಆ ಜಸ್ಟ್ ವಿಡಿಯೋವನ್ನು ಪ್ಲೇ ಮಾಡಿ ಒಂದು ಟಿವಿಯಲ್ಲಿ ಇಲ್ಲ ಮೊಬೈಲಲ್ಲಿ ಪ್ಲೇ ಮಾಡಿ ಅವ್ರು ಡೈಲಿ ಪ್ರಾಕ್ಟೀಸ್ ಮಾಡ್ಬೋದು. ಇನ್ನೊಂದು, ಫಿಟ್ನೆಸ್ಗೆ ಯಾವ ಕೋಚ್ ಬೇಕಾಗಿಲ್ಲ, ಫಿಟ್ನೆಸ್ಗೆ ನಾವಾಗಿ ಫಿಟ್ ಆಗ್ಬೋದು. ಜಿಮ್ಮಿಗೆ ಹೋದ್ರೆ ಸಾಕು, ಅಲ್ಲಿ ಅವ್ರು ಬೇಕಾದ್ರೆ ಟ್ರೈನರ್ ಹೇಳಿ ಕೊಡ್ತಾರೆ, ಇಲ್ಲದಿದ್ರೆ ನಾವೇ ಮಾಡ್ಕೋಬಹುದು. ಇಲ್ಲದಿದ್ರೆ ನಂಗೆ ಹಣ ಕೊಡ್ಲಿಕ್ಕೆ, ಜಿಮ್ಮಿಗೆ ಹಣ ಕೊಡ್ಲಿಕ್ಕೆ ಹಣ ಇಲ್ಲ, ಡೈಲಿ ಮಾರ್ನಿಂಗ್ ಎದ್ದು ರನ್ನಿಂಗ್ ಮಾಡ್ಲಿ, ನಾರ್ಮಲ್ ಎಕ್ಸರ್ಸೈಸ್ ಮಾಡ್ಲಿ, ಅವನಿಗೆ ಫಿಟ್ನೆಸ್ ಅನ್ನು ಮಾಡ್ಕೋಬಹುದು. ಸ್ಕಿಲ್ ದಿನಕ್ಕೆ ಒಂದು ಸ್ಕಿಲ್ ಕಲೀಲಿ, ತಿಂಗಳಲ್ಲಿ ಒಂದು ಸ್ಕಿಲ್ ಅನ್ನು ಒಂದು ತಿಂಗಳಲ್ಲಿ ಒಳ್ಳೆ ಇಂಪ್ಲಿಮೆಂಟ್ ಮಾಡ್ಲಿ. 12 ಮಂತ್ ಅಲ್ಲಿ 12 ಸ್ಕಿಲ್ ಅಷ್ಟೇ. ನೆಕ್ಸ್ಟ್ ಇಯರ್ ಅಲ್ಲಿ ಅವ ಎಂತ ಪ್ಲೇಯರ್ ಆಗ್ತಾನೆ ಸರ್? ಅದು ಬೇಡ. ಒಂದು ಸ್ಕಿಲ್ ಅನ್ನು ನಾವು ಈ ತರ ಬೋನಸ್ ಹಾಕಿದ ಕೂಡಲೇ ಆಯ್ತು, ನೆಕ್ಸ್ಟ್ ಅವ ನಿಮ್ಮ ಮಾತಿಂದ ಸಾಕಷ್ಟು ಮಂದಿ ಒಳ್ಳೆ ರೀತಿಯಲ್ಲಿ ತಕೊಂಡು ಅದನ್ನು ಇನ್ನು ಸ್ಟಾರ್ಟ್ ಕೂಡ ಮಾಡುವರು ಅಂತ ಪಾಸಿಟಿವ್ ವರ್ಡಿಂಗ್ಸ್ ಕೊಡ್ತಾ ಇದ್ದೀರಿ ನೀವು. ಅಲ್ಲ, ನೀವು ಅವರಿಗೆ ಮೋಟಿವಿಟಿ ಮಾತಲ್ಲೇ ಕೊಡ್ತಾ ಇದ್ದೀರಿ. ನಾನೇ ಹೇಳಿದೆ, ನಾವು ಈಗ ಕೋಚಿಂಗ್ ಅಂತ ದೊಡ್ಡ ಕೋಚಿಂಗ್ ಏನ್ ಮಾಡ್ತಾ ಇಲ್ಲ. ನಾವು ಅವ್ರು ಆಡ್ತಾ ಇರುವಾಗ ಅವ್ರದ್ದೇನು ಮಿಸ್ಟೇಕ್ ಉಂಟು ಅದನ್ನು ನೋಡಿ ಕಲಿಸ್ತೇವೆ. ಪ್ಲೇಯರ್ಗಳಿದ್ದು ಕಬಡ್ಡಿ ಗೊತ್ತಿಲ್ಲದವನಿಗೆ ಬೇಸಿಕ್ ಆಗಿ ಕಲಿಸ್ತೇವೆ, ಹೇಗೆ ನಿಲ್ಲುದು, ಹೇಗೆ ಕಬಡ್ಡಿ ಹೇಳುದು, ಯಾವ ರೀತಿ ಕೋರ್ಟ್ ಒಳಗೆ ಬರಬೇಕು, ಅಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ. ಹೇಗೆ ಒಂದು ಕ್ಲಾಸಿಗೆ ನಾವು ಹೇಗೆ ಸ್ಟಾರ್ಟ್ ಮಾಡ್ತೇವೆ ಅದೇ ರೀತಿ ಕಲಿಸ್ತೇವೆ. ಕಬಡ್ಡಿ ಗೊತ್ತಿದ್ದವನು ಆಡ್ಲಿಕ್ಕೆ ಬಿಡುದು, ಅವನು ಆಡುದನ್ನು ನೋಡುದು, ಆಗ ಅವನದಲ್ಲಿ ಏನು ಚೇಂಜಸ್ ಆಗಬೇಕಂದ್ರೆ ಜಸ್ಟ್ ಹೋಗಿ ಅವನ ಕಿವಿಯಲ್ಲಿ ಹೇಳುದು, ಆ ಚೇಂಜಸ್ ಅನ್ನು ಮಾಡುದು. ಈ ರೀತಿ ನಾನು ಹೇಳುದಾದ್ರೆ ಸೋಷಿಯಲ್ ಮೀಡಿಯಾದಿಂದ ಪಾಸಿಟಿವ್ ನೆಗೆಟಿವ್ಸ್ ಉಂಟು, ಪಾಸಿಟಿವ್ಸ್ ತುಂಬಾ ಉಂಟು ಸರ್. ಒಳ್ಳೊಳ್ಳೆ ಚಾನಲ್ಸ್ ಇದೆ, ಒಳ್ಳೊಳ್ಳೆ ಇದಿದೆ, ವಿಡಿಯೋಸ್ ಇದೆ, ಒಳ್ಳೊಳ್ಳೆ ಕೋಚ್ಗಳದ್ದು ರೆಗ್ಯುಲರ್ ವಿಡಿಯೋ ಬರ್ತದೆ, ಪರ್ ಡೇ ವಿಡಿಯೋ ಬರ್ತದೆ. ಅದೇ ರೀತಿ ನಾನು ಒಂದು ಸ್ಪೋರ್ಟ್ಸ್ ಅಲ್ಲಿ ಅಚೀವ್ ಮಾಡಬೇಕು, ಕಬಡ್ಡಿಯಲ್ಲಿ ಅಚೀವ್ಮೆಂಟ್ ಮಾಡಬೇಕಂದ್ರೆ ಫುಡ್ ಕಂಟ್ರೋಲ್ ಸರ್. ಅವ ಡಯಟ್ ಫುಡ್ ತಗೊಳ್ಳೇಬೇಕು, ಬೆಳಿಗ್ಗೆ ಏನು ತಗೋಬೇಕು, ಒಟ್ರಾಸಿ ತಿಂದ್ರೆ ಆಗ್ಲಿಕ್ಕಿಲ್ಲ. ರಾತ್ರಿ ಅವ 8 ಗಂಟೆ ನಂತರ ತಿನ್ಲಿಕ್ಕಿಲ್ಲ ಸರ್. ನನ್ನ ಪ್ರಕಾರ 7 ಗಂಟೆ ನಂತರ ಇಲ್ವಂತೆ ಡಾಕ್ಟರ್ ಹೇಳೋ ಪ್ರಕಾರ. 8 ಗಂಟೆವರೆಗೆ ಓಕೆ. ನಮ್ದು ಸ್ಪೋರ್ಟ್ಸ್ ಅವರು ತಿನ್ನುವುದೇ 10, 12, 2 o'clock ನೈಟ್ ಒಟ್ರಾಸಿ ತಿಂತೇವೆ ನಾವು. ಅದು ದೊಡ್ಡ ಮೈನಸ್ ಪಾಯಿಂಟ್. ಅದು ಲೈಫ್ ಸ್ಟೈಲ್ ಅಲ್ಲಿ ಕೂಡ ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ದಿನಕ್ಕೊಂದು 6 to 7 hours ನಿದ್ದೆ ಬೇಕು ಸರ್. 4 ಗಂಟೆ ಕೋಚಿಂಗ್ ಬೇಕು, ಬೆಳಿಗ್ಗೆ 2 ಗಂಟೆ, ಮಧ್ಯಾಹ್ನ 2 ಗಂಟೆ. ಒಬ್ಬ ಒಳ್ಳೆ ಅಚೀವ್ಮೆಂಟ್ ಮಾಡ್ಬೇಕಿದ್ರೆ ಹೈ, ನನಗೆ ವಿದಿನ್ ಒಂದು 2 years ಅಲ್ಲಿ ನ್ಯಾಷನಲ್ ಲೆವೆಲ್ಗೆ ಹೋಗ್ಬೇಕಂದ್ರೆ ಪರ್ ಡೇ 6 hours ಕೋಚಿಂಗ್ ತಗೋಬೇಕು. ಒಬ್ಬ ಕೋಚ್ ಆಗಿ ನೀವು ಈಗದ ರೀಸೆಂಟ್ ಯಾವ ಹುಡುಗರ ನೋಡಿದ್ರೆ ನಿಮಗೆ ತುಂಬಾ ಖುಷಿ ಆಗ್ತಾ ಇದೆ ಅಂದ್ರೆ ಇವರು ಒಳ್ಳೆ ಹೆಜ್ಜೆ ಇಡ್ತಾ ಇದ್ದಾರೆ, ಸಣ್ಣದಿಂದಲೇ ಒಳ್ಳೆ ರೀತಿಯಲ್ಲಿ ಬೆಳೆದು ಬಂದು ಇವತ್ತು ಅಚೀವ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಒಬ್ಬ ಕೋಚ್ ಆಗಿ ಅಂದ್ರೆ ನಿಮ್ಮ ಕಣ್ಣಲ್ಲಿ ಇರ್ತದಲ್ಲ, ಕೆಲವೊಂದು ನೀವು ನಿಮ್ಮ ಸ್ಟೂಡೆಂಟ್ಗಳಿಗೆ ಎಕ್ಸಾಂಪಲ್ ಕೊಡುವಾಗ ಇವ್ರ ತರ ಎಲ್ಲ ಬರಬೇಕು ಅಂತ ಆ ರೀತಿ ಯಾರಾದ್ರೂ ಇದ್ದಾರಾ? ಅಂದ್ರೆ ಈಗ ಪ್ರೆಸೆಂಟ್ ಆಗಿ ನಾನು ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ. ಸುಶೀಲನ್ ಹೇಳ್ಬೋದು. ಸುಶೀಲನ್, ಓಕೆ, ಸುಶೀಲನ್ ಹೇಳ್ಬೋದು. ಮೊನ್ನೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಲೋಕಲ್ ಮ್ಯಾಚ್ ಆಡ್ತೀವಿ. ಹೌದು, ವಿದಿನ್ 6 month ಗ್ಯಾಪ್ ಅಲ್ಲಿ ಕಬಡ್ಡಿ ಅದೇ ಸ್ಟಾರ್ ಅಷ್ಟೇ ಬೇಗ ಸ್ಟಾರ್ ಪಟ್ಟ ಕೂಡ ಹೋಯ್ತಲ್ವಾ? ಸ್ಟಾರ್ ಪಟ್ಟ ಹೋಯ್ತು. ಹೇಗೆ ಸ್ಟಾರ್ ಪಟ್ಟ ಹೋಯ್ತು? ಯಾಕೆಂದ್ರೆ ಸರ್ ಫಿಟ್ನೆಸ್ ಅದೇ ಫಿಟ್ನೆಸ್ ಇರಲಿಲ್ಲ ಅಂತ ಹೇಳೋದ ನೀವು? ನಾನು ಹೇಳುದು ಫಿಟ್ನೆಸ್ ಇದ್ದ, ಎಕ್ಸ್ಟ್ರಾರ್ಡಿನರಿ ಫಿಟ್ನೆಸ್ ಇರಲಿಲ್ಲ.
ನನ್ನ ಪ್ರಕಾರ. ಈಗ ನಾರ್ತಿನವ್ರಿಗೆ ಮತ್ತೆ ನಮ್ಗೆ ಮ್ಯಾಚ್ ಮಾಡ್ಲಿಕ್ಕೆ ಹೋದ್ರೆ ನಾರ್ತ್ ಅಲ್ಲಿ ಎಜುಕೇಶನ್ ಇಲ್ಲ ಸರ್. ಎಂಪಿಗೆ ನ್ಯಾಷನಲ್ಸ್ಗೆ ಹೋಗಿದ್ದೆ. MP ನ್ಯಾಷನಲ್ MP ಟೀಮ್ ಇತ್ತು ಸರ್. MP ಟೀಮ್ ಅವರು ಬೆಳಿಗ್ಗೆಯಿಂದ ಸಂಜೆವರೆಗೆ ಮಧ್ಯಾಹ್ನ ನಂತರ ಮ್ಯಾಚ್ ಸ್ಟಾರ್ಟ್ ಆಗ್ತಿತ್ತು. ಮಧ್ಯಾಹ್ನದಿಂದ ಸಂಜೆವರೆಗೆ ಆಡಿ ನೆಕ್ಸ್ಟ್ ಡೇ ಒಬ್ಬ ಪ್ಲೇಯರ್ ಅಲ್ಲಿಯವನೇ ಆಗಿದ್ದ. ನಾವು ಲೋಕಲ್ ಒಂದು ಶಾಪಿಗೆ ಹೋಗಿ ಬರುವಾಗ ಗದ್ದೆಯಲ್ಲಿದ್ದ, ಅಲ್ಲ ಗದ್ದೆಯಲ್ಲಿ ದುಡಿತಾ ಇದ್ದ. ಹಾಗೆ 6 ದಿನ ಅಲ್ಲಿ ಇದ್ವಿ. ಅವನ ಜೊತೆ ಫ್ರೆಂಡ್ಶಿಪ್ ಆಯಿತು. ಅವನ ಹತ್ರ ಮಾತಾಡಿದೆ. ಅವ ಹೇಳಿದ, ನೀನು ಕಲ್ತಿದ್ದೆ ಹೈಸ್ಕೂಲ್ मैं 7-8 क्लास पढ़ा सर, बाद में मैं नहीं पढ़ा. क्यों? घर में खाने के लिए कुछ भी नहीं, ತಿನ್ಲಿಕ್ಕೆ ನಾನು ಏನು ಕಲಿಬೇಕು ಅಂತ ಹೇಳಿದ. ಮತ್ತೆ ಅಚೀವ್ಮೆಂಟ್ PUC ಆಡ್ತಿದ್ದಿ, 10th ಸರ್ಟಿಫಿಕೇಟ್ ಮಾಡಿ ಕೊಟ್ರು ಒಬ್ರು ಅಲ್ಲಿ. ಆಮೇಲೆ ಈಗ ಒಂದು 4 ವರ್ಷದಿಂದ PUC ಆಡ್ತಿದ್ದೇನೆ ಅಂತ ಹೇಳಿ. 4 ವರ್ಷದಿಂದ ಹೇಗೆ ಆಡ್ತಿದ್ದೆ ಅಂತ ಕೇಳಿದೆ. ಫಸ್ಟ್ ಇಯರ್ ಆಡಿದೆ, ಕ್ಯಾನ್ಸಲ್ ಮಾಡಿದ್ರು, ವಾಪಸ್ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿದ್ರು. ಸೆಕೆಂಡ್ ಇಯರ್ ಮಾಡಿದೆ, ಸೆಕೆಂಡ್ ಇಯರ್ ವಾಪಸ್ ಫೈಲ್ ಮಾಡಿದ್ರು. 2 ವರ್ಷ ಆಡಿದೆ. ಫಸ್ಟ್ ಇಯರ್ ಸೆಕೆಂಡ್ 4 ವರ್ಷ ಆಡಿದೆ ನಾನು. ಈಗ ಈ ವರ್ಷ ನಂದು ಸೆಕೆಂಡ್ ಇಯರ್ ಸರ್ಟಿಫಿಕೇಟ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಾರ್ತ್ ಸೈಡ್ ಅವರು ಸೌತ್ ಅನ್ನು ಏನು ಕ್ಯಾರೇ ಮಾಡಲ್ಲ ಸರ್. ನಮ್ಮ ಸೌತಲ್ಲಿ, ನಮ್ಮ ಕರ್ನಾಟಕದಲ್ಲಿ ಎಂಥ ಕೋಚಸ್, ಎಂಥ ಮ್ಯಾನೇಜರ್, ಎಂಥ ಟೀಮ್, ಎಷ್ಟೇ ಹಣದವಿರಲಿ ಕಬಡ್ಡಿಯಲ್ಲಿ, ನಮ್ಮನ್ನು ನಾರ್ತ್ ಅವರು ಕ್ಯಾರೆ ಮಾಡೋದಿಲ್ಲ. ಕಾಲಿನ ಧೂಳಿನ ಸಮ ನೋಡ್ತಾರೆ ಸತ್ಯ. ನಿಮ್ಗೆ ನೀವು ನೋಡ್ತಾ ಇರ್ಬೋದು, ಮೊನ್ನೆ ಆದ ಸೌತ್ ಝೋನ್ ಮ್ಯಾಚ್ ನೋಡ್ತಾ ಇರ್ಬೋದು. ನಮ್ಮನ್ನಂತ ಹೇಳಿಲ್ಲ, ತಮಿಳ್ನಾಡವ್ರನ್ನ ಸಹ ಕ್ಯಾರ್ ಮಾಡಲ್ಲ, ಆಂಧ್ರದವ್ರನ್ನ ಸಹ ಕ್ಯಾರ್ ಮಾಡಲ್ಲ, ಕೇರಳದವ್ರನ್ನ ಸಹ ಕ್ಯಾರ್ ಮಾಡಲ್ಲ. ನಮ್ಮನ್ನು ಎಲ್ಲರನ್ನು ತೆಗೆದು ಹೊರಗೆ ಹಾಕ್ತಿದ್ದಾರೆ ಕಬಡ್ಡಿಯಿಂದ. ಎಲ್ಲ ವಿಷಯದಲ್ಲಿ ಸಹ ಹೊರಗೆ ಇನ್ನು 1-2 ವರ್ಷದಲ್ಲಿ ನಮ್ಮ ಈ ಕಡೆಯವರು ಕರೆಕ್ಟ್ ಆಗಿ ರಿಯಾಕ್ಟ್ ಮಾಡ್ಲಿಲ್ಲದಿದ್ರೆ ನೀವೇ ವಿಜಯ್ ವಿಖ್ಯಾತನ ನೋಡಿ. ಯಾವ ಫೀಲ್ಡ್ ಅಲ್ಲಿ ಕಬಡ್ಡಿಯಲ್ಲಿ ಕೋಚ್ ಆಗ್ಲಿ, ಮ್ಯಾನೇಜರ್ ಆಗ್ಲಿ, ಅವ ಏನೇ ಆಗಿರ್ಲಿ, ಅವನಿಗೆ ಪ್ಲೇಸ್ ಇಲ್ಲ. ಪ್ಲೇಯರ್ ಬಿಡಿ, ಪ್ಲೇಯರ್ ಬೇಡವೇ ಬೇಡ ಅವರಿಗೆ. ಪ್ಲೇಯರ್ ಅನ್ನು ಇಂಜುರಿ ಮಾಡಿ ಕಳಿಸ್ತಾರೆ. 100 ಪ್ಲೇಯರ್ ಅಲ್ಲಿ 4 ಜನ ಸೌತ್ ಅವರು ಇದ್ದಾರೆ ಅಂತ ತಗೊಳ್ಳಿ. 4 ಜನರನ್ನು ಇಂಜುರಿ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕು? ಮತ್ತೇನಲ್ಲ, ಅವರವರೇ ಮಾತಾಡ್ಕೊಂಡೆ ವಿದ್ ಟೀಮ್ ಒಳಗೆ. ನಮ್ಮ ಪ್ಲೇಯರ್, ಕರ್ನಾಟಕದ ಪ್ಲೇಯರ್ ಬೆಳೆದ್ರೆ ಅಲ್ಲಿ ಒಳಗಿಂದ ಸ್ಟಾರ್ಟ್ ಆಗ್ತದೆ. ಸುಶೀಲ್ ಬೆಳ್ದ ಅಂತೇಳಿ ಅಲ್ಲಿ ಒಳಗಿಂದ ಸ್ಟಾರ್ಟ್. ಯಾಕೆ ನಾರ್ತ್ ಅವರ ಪ್ಲೇಯರ್ ಮುಂದೆ ಇವ ದೊಡ್ಡ ಪ್ಲೇಯರ್ ಆದ ಅಂತೇಳಿ ಅವನನ್ನು ಬೇಕಂತ ಇಂಜುರಿ ಮಾಡಿ ಕಳಿಸೋ ಚಾನ್ಸಸ್ ಇರ್ತದೆ. ಹಾಗೆ ಮಾಡ್ತಾರಂತ ಹೇಳುದಿಲ್ಲ, ಅದೇ ಸಿಚುವೇಶನ್ ನೋಡಿದಾಗ, ನಾರ್ತ್ ಅವರು ಮಾಡುವ ರೀತಿ ನೋಡುವಾಗ ನಮ್ ಕಣ್ಣಾರೆ ನೋಡಿದವ. ನಾನೇನು ಯಾರ್ಯಾರು ಹೇಳುದಲ್ಲ, ವಿಡಿಯೋ ನೋಡಿ ಹೇಳುದಲ್ಲ. ನಾನು 2 ವರ್ಷ ಡೆಲ್ಲಿಗೆ ನ್ಯಾಷನಲ್ಸ್ ಹೋದ ಸಂದರ್ಭದಲ್ಲಿ, ಮಧ್ಯಪ್ರದೇಶಕ್ಕೆ ನ್ಯಾಷನಲ್, ಟೋಟಲ್ 3 ನ್ಯಾಷನಲ್ಸ್ಗೆ ಹೋಗಿದ್ದೇನೆ ನಾನು. ಆ ಸಂದರ್ಭದಲ್ಲಿ ಕಣ್ಣಾರೆ ಅಲ್ಲಿರುವ ರೆಫ್ರಿ, ಅಲ್ಲಿರುವ ಕೋಚ್, ಅಲ್ಲಿರುವ ಮ್ಯಾನೇಜರ್, ಅಲ್ಲಿರುವ ಆರ್ಗನೈಸರ್ ಕಣ್ಣಾರೆ ನನಗೆ ಹೇಳಿದ್ದಾರೆ. ಕ್ವಾರ್ಟರ್ ಫೈನಲ್ಗೆ ರೀಚ್ ಆದ ಕರ್ನಾಟಕ ಟೀಮ್ ಹತ್ರ ಬಂದು ಹೇಳಿದ್ರು, ಇಲ್ಲಿದು ಮ್ಯಾಚ್ ಇದು ವಿನ್ನರ್ಸೇ ಡೆಲ್ಲಿ, ಕ್ವಾರ್ಟರ್ ಫೈನಲ್ ಅಲ್ಲಿ ಡೆಲ್ಲಿಯನ್ನು ನೀನು ಹೇಗೆ ಹೊಡಿತೀಯ ಅಂತ ಕೇಳಿದ್ರು. ಹೌದಾ? ಓಪನ್ ಆಗಿ ಹಾಫ್ ಟೈಮ್ ಆಗುವಾಗ ನಮ್ಮ ಸ್ಕೋರ್ ಲೀಡ್. ಹಾಫ್ ಟೈಮ್ ಆದ್ಮೇಲೆ ಉಲ್ಟಾ ಅವ್ರು 1 ತಂದ್ರೆ 3, ಅವ್ರು ಟಚ್ ಹಾಕಿದ್ರು ಬೋನಸ್. ನಮ್ಮವ್ರು ಹೀಗೆ ಆದ್ರೆ ರೈನಿಂದ ಹೊರಗೆ ಎಳಿತಾ ಇದ್ರು. ನಮ್ಮವ್ರು ನಿಂತು ಕಬಡ್ಡಿ ಅಂತ ಹೇಳ್ತೇವೆ, ರೈಡ್ ಔಟ್ ಕೊಡ್ತಾ ಇದ್ರು. ಏನು ಮಾಡಿ ನಮ್ಮನ್ನು ಕೊಂದು ಬಿಡ್ತಾರೆ. ನಾವು ಒಟ್ರಾಸಿ ಮ್ಯಾಚ್ ಬಿಟ್ಟು ಓಡೋಗ್ಬೇಕು. ವಿಡಿಯೋ ಮಾಡ್ಲಿಕ್ಕೆ ಬಿಡಲ್ಲ, ಲೈವ್ ಮಾಡ್ಲಿಕ್ಕೆ ಬಿಡಲ್ಲ, ಏನು ಬಿಡುದಿಲ್ಲ. ಮೊಬೈಲ್ ನೆಲಕ್ಕೆ ಹೊಡಿತಾರೆ. ವಿಡಿಯೋ ಮಾಡಿದ್ರು ಡೈರೆಕ್ಟ್ ಆಗಿ ನೆಲಕ್ಕೆ ಹೊಡಿತಾರೆ, ಕೆಪ್ಪೆ ಹೊಡಿಲಿಕ್ಕೆ ಬರ್ತಾರೆ, ನಡಿ ಇಲ್ಲಿಂದ ಅಂತ ಹೇಳ್ತಾರೆ. ನಾವು ರಿಯಾಕ್ಟ್ ಮಾಡಿದ್ರೆ 10 ಜನ ಬಂದು ನಮ್ಮನ್ನು ಹೊಡೆದೇ ಆಗ್ತಾರೆ. ಇನ್ನೊಬ್ಬರ ಮನೆಗೆ ಹೋಗಿ ನಾವು ಎಷ್ಟಂತ ಎಷ್ಟಾಗ್ತದೆ. ಈ ರೀತಿ ಸರ್ ಪರಿಸ್ಥಿತಿ ಉಂಟು. ಲೆಟ್ರ್, ನಾವು ಸ್ಪೋರ್ಟ್ಸ್ ಮಿನಿಸ್ಟರ್ ಅಂದ್ರೆ ಲೆಟ್ರ್ ಕೊಡ್ತೇವೆ, ಕಂಪ್ಲೇಂಟ್ ಮಾಡ್ತೇವೆ, ಹರಿದು ಮುಖಕ್ಕೆ ಬಿಸಾಕಿದ್ದೇನೆ ಲೆಟರ್ ಅನ್ನು. ರಿಯಲ್ ಫ್ಯಾಕ್ಟ್ ಹೇಳ್ತೀರಿ ಸರ್. ನಾನು ಮ್ಯಾನೇಜರ್ ಆಗಿ ಹೋಗಿದ್ದೆ, ನನ್ನ ಜೊತೆ ಕೋಚ್ ಆಗಿ ಒಬ್ರು ಇದ್ರು. ಅವ್ರು ಲೆಟರ್ ರೆಡಿ ಮಾಡಿ ಕೊಟ್ಟಾಗ ಹರಿದು ಮುಖಕ್ಕೆ ಬಿಸಾಕಿದ್ದೆ. ಅವತ್ತಿಗೆ ನಮಸ್ಕಾರ. ಏನಿದ್ರು ನಾವು ಸ್ಟೇಟ್ ಅಲ್ಲಿ ಇದೆಲ್ಲ ಸ್ಟೋರಿಗಳು ಸಾಕಷ್ಟು ಇದೆ ಕೇಳುವಂತದ್ದು. ಇದೆಲ್ಲ ಕೇಳಿದಾಗ ಯಾಕೆ ಒಬ್ಬ ಕೋಚಿನ ಅಂಡರ್ ಅಲ್ಲಿ ನಾವು ಹೆಜ್ಜೆಯನ್ನ ಇಡಬೇಕು? ಇವತ್ತು ಆಕಾಶ್ ಶೆಟ್ಟಿ ಅವ್ರ ಜೊತೆನೆ ಬನ್ನಿ ಅಂತ ಹೇಳೋದಲ್ಲ. ಒಂದು ಒಳ್ಳೆಯ ಅಕಾಡೆಮಿ ಮೂಲಕ ಹೋದ್ರೆ ಅವ್ರು ನಮ್ಮ ಪರವಾಗಿ ಮಾತಾಡ್ತಾರೆ, ನಮ್ಮ ಪರವಾಗಿ ಧ್ವನಿ ಎತ್ತೋದಕ್ಕೆ ಅವರಿದ್ದಾರೆ. ಹಾಗಿರುವಾಗ ಇದೆಲ್ಲ ಕೂಡ ಕಬಡ್ಡಿಯಲ್ಲಿ ಬೆಳೀತಕ್ಕಂಥ ಮಕ್ಕಳಿಗೆ ಪೂರಕವಾಗಿರುವಂತಹ ವಾತಾವರಣ ಅಂತ ಹೇಳ್ತೇನೆ. ಇಂಥ ಒಂದು ಕಬಡ್ಡಿಯ ಆಡೋದು ಒಂದು ವಿಚಾರದಲ್ಲಿ ಹೌದು, ಆದರೆ ಇಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸೋದ್ರಲ್ಲಿ ಒಬ್ಬ ಆಕಾಶ್ ಶೆಟ್ಟಿ ಇವತ್ತು ಕಿಂಗ್ ಆಗಿದ್ದಾರೆ. ಅಂದರೆ ಕಿಂಗ್ಗಳನ್ನು ಕ್ರಿಯೇಟ್ ಮಾಡೋ ಕಿಂಗ್ ಮೇಕರ್ ಆಗಿದ್ದಾರೆ. ಇದಕ್ಕೆ ಆಲ್ ದಿ ವೆರಿ ಬೆಸ್ಟ್ ಹೇಳ್ತೇನೆ ನಿಮಗೆ. ಇಷ್ಟೆಲ್ಲ ಇವರು ಬರಬೇಕಿದ್ರೆ ಇವರು ಸಾಗಿ ಬಂದಿರುವಂತಹ ಹಾದಿ ಎಂತಹದ್ದು, ಎಂತಹ ಕಷ್ಟದ ದಿನಗಳನ್ನು ನೋಡಿದ್ದಾರೆ. ಇವರ ಬಗ್ಗೆ ಇವರ ಅಕ್ಕನವರು, ಇವರೇ ಕಷ್ಟಪಟ್ಟು, ಇವರ ತಂದೆ ತಾಯಿ ಅನಾರೋಗ್ಯ ಇದ್ರೂ ಕೂಡ ಇವರೇ ಕಷ್ಟಪಟ್ಟು ಮದುವೆ ಮಾಡಿ ಕೊಟ್ಟಿರ್ತಕ್ಕಂಥ ಅಕ್ಕನವರಿದ್ದಾರೆ. ಇವರ ಅಪ್ಪ ಅಮ್ಮ ಇದ್ದಾರೆ, ಅಪ್ಪ ಅಮ್ಮನಿಗೋಸ್ಕರ ಸುಂದರವಾದ ಮನೆಯನ್ನು ಕಟ್ಟಿದ್ದಾರೆ ಆಕಾಶ್. ಇವರೆಲ್ಲ ಎಷ್ಟು ಇವರ ಬಗ್ಗೆ ಹೆಮ್ಮೆಯ ಮಾತುಗಳನ್ನು ಆಡ್ತಾರೆ. ಸಾಗಿ ಬಂದ ದಿನಗಳ ಬಗ್ಗೆ ಎಷ್ಟು ಇವರಿಗೆ ಕಠಿಣವಾದ ದಿನಗಳನ್ನು ನೋಡಿ ಬಂದಿದ್ದಾರೆ. ಇದೆಲ್ಲವನ್ನು ಕೂಡ ಮಾತಾಡಲಿಕ್ಕಿದ್ದೇನೆ. ಹಾಗಿದ್ರೆ ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತೇವೆ. ಮತ್ತೊಂದು ಎಪಿಸೋಡ್ ಜೊತೆ ಆಕಾಶ್ ಶೆಟ್ಟಿ ಅವರು ಏನು ಗೋಲ್ಡನ್ ಸ್ಪೂನ್ ನಲ್ಲಿ ತಿಂದು ಬಂದಿರೋ ವ್ಯಕ್ತಿ ಅಲ್ಲ,
ಕಷ್ಟದ ದಾರಿಗಳನ್ನ ನೋಡಿ ಬಂದಿರೋ ವ್ಯಕ್ತಿ. ಆ ಸ್ಟೋರಿಗಳನ್ನ ಕೇಳಿ ಅಂತ ಕಷ್ಟದಲ್ಲೂ ಇಂಥ ಒಬ್ಬ ಸ್ಟಾರ್ ಆಗಬಹುದು ಅಂತ ಇವರೇ ಇವತ್ತು ಸ್ಫೂರ್ತಿ. ಬನ್ನಿ ಮಾತಾಡ್ಕೊಂಡು ಬರೋಣ.